ಹಲ್ಲೇಲೂಯಾ. ನಮ್ಮ ಒಂದು ಕೂಗು ಸೈತಾನ್ಗೆ ಭಯ ತರಬೇಕು. ನಾನು ದೇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂದರೆ ನನಗೆ ಒಂದು ಒಳ್ಳೆ ವಾಯ್ಸ್ ಕೊಟ್ಟಿದ್ದೆ, ಅದಕ್ಕೆ ದೇವರು. ಈ ವಾಯ್ಸಿಂದ ಸೈತಾನ್ ಎದ್ರಲ್ಲ, ಒಳಗಿಂದ ಬರೋ ವಾಯ್ಸಿಂದ ದೇವರದು. ಹಲ್ಲೇಲೂಯಾ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಈ ಒಂದು ವಿಶೇಷವಾದ ದಿನ ಯಾವ ದಿನ? ಏನಕ್ಕೆ ಗುಡ್ ಫ್ರೈಡೆ ಅಂತ ಕರೀತಾರೆ? ಯಾವುದಕ್ಕೆ ಗುಡ್ ಫ್ರೈಡೆ, ಶುಭ ಶುಕ್ರವಾರ ಅಂತ ಯಾವುದಕ್ಕೆ ಕರೀತಾರೆ? ಬೇಗ ಬಿಟ್ಬಿಡಿ ಬ್ರದರ್, ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲ ಸಾಕೆ. ಯೇಸು ಸ್ವಾಮಿಗೂ ಮಧ್ಯಾಹ್ನನೇ ಶಿಲುಬೆ ಹೊಡೆದಿದ್ದು. ಎಷ್ಟು ಗಂಟೆಗೆ? ಅವಾಗ ಇನ್ನೂ ಬಿಸಿಲು ಜಾಸ್ತಿ ಇರುತ್ತೆ. ನಮಗಾದರೂ ಪರವಾಗಿಲ್ಲ, ಫ್ಯಾನ್ ಎಲ್ಲ ಕೆಳಗೆ ಹಾಕಿ ಕುಣಿಸಿದ್ರು. ಯೇಸು ಸ್ವಾಮಿಗೆ ಯಾವ ಗಾಳಿನೂ ಬರಲಿಲ್ಲ. ಯಾಕೆ ಶುಭ ಶುಕ್ರವಾರ ಅಂತ ಕರೀತಾರೆ? ಸತ್ಯವೇದದ ಪ್ರಕಾರ ಕ್ರಿಸ್ತನ ಮರಣದಿಂದ ಲೋಕಕ್ಕೆ ಶುಭವಾಗಿದೆ. ಅದಕ್ಕೆ ಈ ದಿನವನ್ನು ಶುಭ ಶುಕ್ರವಾರ ಅಂತ ಕರೀತಾರೆ. ಕ್ರಿಸ್ತನ ಮರಣದಿಂದ ಇಡೀ ಮಾನವ ಕುಲಕ್ಕೆ ಒಳ್ಳೆಯದಾಗಿದೆ. ಅದಕ್ಕೆ ಈ ದಿನವನ್ನು ಶುಭ ಶುಕ್ರವಾರ ಅಂತ ಕರೀತಾರೆ. ಗುಡ್ ಫ್ರೈಡೆ ಅಂದರೆ ಒಳ್ಳೆಯ ಶುಕ್ರವಾರ ಅಂತ. ಯಾಕೆ ಒಳ್ಳೆಯ ಶುಕ್ರವಾರ? ಮಾನವ ಕುಲದ ಪಾಪವನ್ನು ನಿವಾರಣೆ ಮಾಡಲ್ಪಟ್ಟಂತ ಈ ದಿನವನ್ನು ಶುಭ ಶುಕ್ರವಾರ ಅಂತ ಕರೀತಾರೆ. ಸತ್ಯವೇದದ ಪ್ರಕಾರವಾಗಿ ಮರಣವು ರಮಣೀಯವಾದದಲ್ಲ. ಮರಣದ ವಿಷಯ ರಮಣೀಯವಾದ ವಿಷಯ ಸಮಾಚಾರ ಅಲ್ಲ. ಅದು ನಕಾರಾತ್ಮಕವಾದದ್ದು, ವ್ಯಸನ ತರುವಂಥದ್ದು. ಆದರೂ ಮಾನವರಿಗೆ ಬಿಡುಗಡೆ ಆದಂಥ ಈ ದಿನ ಇದು ಶುಭ ದಿನ ಅಂತ ಸತ್ಯವೇದ ಹೇಳ್ತದೆ. ಕ್ರಿಸ್ತನ ಮರಣದ ವಿಶೇಷತೆ ದೇವರ ವಾಕ್ಯ ಹೇಳ್ತದೆ. ಲೂಕ 24, 26, 27ರಲ್ಲಿ ಕ್ರಿಸ್ತನು ತನ್ನ ಮಹಿಮಾ ಪದವಿಗೆ ಸೇರೋದು ದೇವರ ಸಂಕಲ್ಪ. ಮೋಶೆ ಮತ್ತು ಎಲ್ಲ ಪ್ರವಾದಿಗಳ ಗ್ರಂಥಗಳಲ್ಲಿ ಕ್ರಿಸ್ತನನ ಕುರಿತು ಬರೆಯಲ್ಪಟ್ಟಿದೆಯಲ್ಲ. ಶಿಲುಬೆಗೆ ಹೋಗೋದು ದೇವರ ಸಂಕಲ್ಪ, ದೇವರ ಯೋಜನೆ, ದೇವರ ಪ್ಲಾನ್. ಆ ಹಾದಿಗೆ ಯೇಸು ಹೋಗಲೇಬೇಕಾಗಿತ್ತು. ಸುವಾರ್ತೆ ಸಾರುವಂಥದ್ದು ಪ್ರಸ್ತಾಪವಾಗಿದೆಯಲ್ಲ ಅಂತ ಪೌಲ್ 1 ಕೊರಿಂಥ 15ನೇ ಅಧ್ಯಾಯ 1-3 ಓದುವಾಗ ನಾನು ನಿಮಗೆ ತಿಳಿಸಿದ ಸುವಾರ್ತೆ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು. ಈ ಶುಭವಾರ್ತೆಯನ್ನು ಹೇಳೋದಕ್ಕೆ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾನೆ. ಏನ ಶುಭವಾರ್ತೆ? ನಿನ್ನ ಪಾಪಕ್ಕಾಗಿ ಯೇಸು ಸತ್ತಿದ್ದಾನೆ, ನಿನ್ನ ಶಾಪಕ್ಕಾಗಿ ಯೇಸು ಸತ್ತಿದ್ದಾನೆ, ನಿನ್ನ ಮರಣಕ್ಕಾಗಿ ಯೇಸು ಸತ್ತಿದ್ದಾನೆ. ಇನ್ನು ನೀನು ಸಾಯುವಂಥ ಅವಶ್ಯಕತೆ ಇಲ್ಲ, ನಿನಗಾಗಿ ಯೇಸು ಸತ್ತಿದ್ದಾನೆ. ಹಲ್ಲೇಲೂಯಾ. ಎಷ್ಟು ಜನ ನಂಬ್ತೀರ ಯೇಸು ನನಗಾಗಿ ಸತ್ತಿದ್ದಾನೆ? 1 ಪೇತ್ರ 1ನೇ ಅಧ್ಯಾಯ 11-12ರಲ್ಲಿ ನೋಡುವಾಗ ಕ್ರಿಸ್ತನ ಆತ್ಮನು ಕ್ರಿಸ್ತನಿಗೆ ಬರಬೇಕಾದ ಒಂದು ಬಾಧೆ, ಅದು ದೇವರ ಸಂಕಲ್ಪ. ಅವನು ಎಷ್ಟು ಬಾಧೆ ಪಟ್ಟನೋ ತನ್ನ ಮಕ್ಕಳಿಗೆ ಅಷ್ಟೇ ಪ್ರಭಾವವನ್ನು ಅವನು ಕೊಂಡು ತಂದಿದ್ದಾನಂತೆ. ಅವನೆಷ್ಟು ಬಾಧೆ ಪಟ್ಟನೋ ಆ ಬಾಧೆಯ ತದನಂತರ ಆ ಪ್ರಭಾವ ಅವನ ಮಕ್ಕಳ ಮೇಲೆ ಅದು ಇಳಿದು ಬಂತಂತ್ರಿ. ದೇವರ ವಾಕ್ಯ ಹೇಳ್ತದೆ 1 ಪೇತ್ರ 1:10-11 ನೋಡುವಾಗ ಈ ರಕ್ಷಣೆ ವಿಷಯದಲ್ಲಿ ಸೂಕ್ಷ್ಮವಾಗಿ ಜನ ವಿಚಾರಿಸ್ಕೊಂಡಿದ್ದಾರಲ್ಲ. ರಕ್ಷಣೆ ಹೊಂದಿದ್ರೆ ನಮಗೇನೆಲ್ಲ ಆಗುತ್ತೆ ಅಂತ. ಅದಕ್ಕೆ ಸತ್ಯವೇದ ಹೇಳ್ತದೆ ಕ್ರಿಸ್ತನ ಮರಣದ ಅರ್ಥ ವಿಮೋಚನ ಮಾಡುವಂಥದ್ದು, ನಮ್ಮನ್ನು ಬಿಡುಗಡೆ ಮಾಡುವಂಥದ್ದು. ಬಿಡಿಸುವುದಕ್ಕಾಗಿ ಕಲ್ವಾರಿಯ ಶಿಲುಬೆ ಯೇಸು ಹತ್ತಲೇಬೇಕಾಗಿತ್ತು ಅಂತ ಸತ್ಯವೇದದಲ್ಲಿ ತಿಳಿಯಪಡಿಸಿದೆ. ಅವನು ವಿಮೋಚನೆ ಕೊಟ್ಟಿದ್ದಾನೆ.
ತನ್ನ ಕೃಪೆಯನ್ನು ಅನುಗ್ರಹಿಸಿಕೊಟ್ಟಿದ್ದಾನೆ, ತನ್ನ ದಯೆಯನ್ನು ಅನುಗ್ರಹಿಸಿಕೊಟ್ಟಿದ್ದಾನೆ. ದೇವರೊಂದಿಗೆ ನಮಗೋಸ್ಕರ ಒಂದು ಸಂಧಾನ ಮಾಡಿಕೊಂಡಿದ್ದಾನೆ. ಪ್ರಿಯ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ಶಿಲುಬೆ ಮೇಲೆ ಸುರಿಸಲ್ಪಟ್ಟ ರಕ್ತದ ನಿಮಿತ್ತ ನಮ್ಮ ಪಾಪಕ್ಕೆ ಪರಿಹಾರ ಕೊಟ್ಟಂತೆ ಯೇಸು ದೇವರ ಮುಂದೆ, ನಮ್ಮ ಮುಂದೆ ಮಧ್ಯಸ್ಥಕನಾಗಿ ನಿಂತುಕೊಂಡಿದ್ದಾನೆ. ದೇವರಿಗೂ ಮನುಷ್ಯನಿಗೂ ಮಧ್ಯಸ್ಥನಾಗಿ ಯೇಸು ನಿಂತುಕೊಂಡಿದ್ದಾನೆ. ಆದ ಕಾರಣ ನಮ್ಮ ಪಾಪಗಳಿಗೆ ಸರಿಯಾಗಿ ದಂಡನೆ ಆಗದೆ ದೇವರು ನಮ್ಮನ್ನು ಕಾಯ್ತಾ ಇರೋದಕ್ಕೆ ಕಾರಣ ಏನಂದರೆ ಯೇಸು ನಮ್ಮ ಮಧ್ಯದಲ್ಲಿದ್ದಾನೆ. ದೇವರಿಗೂ ನಮಗೂ ಮಧ್ಯಸ್ಥಕನಾಗಿ ಯೇಸು ನಿಂತಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಯೇಸುವನ್ನ ಶಿಲುಬೆಗೆ ಹಾಕೋದಕ್ಕೆ ಮುಂಚಿತವಾಗಿ ಹೆರೋದನ ಮುಂದೆ ಕರ್ಕೊಂಡು ಹೋಗ್ತಾರೆ. ಅವನು ಕೇಳ್ತಾನೆ, ಜನಗಳಿಗೆ ಕೇಳ್ತಾನೆ, ಇವನಲ್ಲಿ ನನಗೆ ಯಾವ ತಪ್ಪು ಕಂಡು ಬರ್ತಾ ಇಲ್ಲ, ಆದರೂ ನಿಮ್ಮ ಒತ್ತಾಯದ ಮೇರೆಗೆ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೇನೆ. ಇವನಲ್ಲಿ ತಪ್ಪು ನನಗಂತೂ ಕಾಣ್ತಾ ಇಲ್ಲ, ಆದರೆ ತಪ್ಪು ಮಾಡಲ್ಪಟ್ಟ ಬರ್ಬ ಇದ್ದಾನೆ. ಅವನು ಕೇಳ್ತಾನೆ ಜನಗಳಿಗೆ, ನಿಮ್ಮ ದೃಷ್ಟಿಯಲ್ಲಿ ಯೇಸು ತಪ್ಪಿಗಸ್ತನ, ಬರಬ ತಪ್ಪಿಗಸ್ತನ? ನೀವು ತೀರ್ಮಾನ ಮಾಡಿ ಯಾರು ಬೇಕಂತ ನೀವು ಚಾಯ್ಸ್ ಮಾಡ್ಕೊಳ್ರಿ, ನೀವೇ ಸೆಲೆಕ್ಟ್ ಮಾಡಿ ಅಂತ ಅವನು ಹೇಳುವಾಗ ಜನಗಳೆಲ್ಲ ಒಂದು ಟೈಮಲ್ಲಿ ಯೇಸುವಿಂದ ಬಿಡುಗಡೆ ಹೊಂದಿದ್ದಾರೆ, ಅದ್ಭುತಗಳನ್ನು ಹೊಂದಿದ್ದಾರೆ, ಸೂಚಕ ಕಾರ್ಯಗಳನ್ನ ನೋಡಿದ್ದಾರೆ, ಅವನ ಹಿಂದೆ ಹೋಗಿದ್ದಾರೆ, ಪ್ರಸಂಗ ಕೇಳಿದ್ದಾರೆ. ಯೇಸುವೇ, ನನ್ನ ಮಗಳನ್ನ ಬದುಕಿಸಪ್ಪ, ನನ್ನ ಮಗನ್ನ ಬದುಕಿಸಪ್ಪ, ನನ್ನ ಆಳನ್ನು ಬದುಕಿಸಪ್ಪ, ನನಗೆ ಇಂಥ ಕಾಯಿಲೆಪ್ಪ, ನನಗೆ ಏನೂ ಇಲ್ಲಪ್ಪ, ನನಗೆ ಕಣ್ಣಿಲ್ಲಪ್ಪ, ನನಗೆ ಕಾಲಿಲ್ಲಪ್ಪ. ಅನೇಕ ವಿಧವಾದ ಅದ್ಭುತಗಳನ್ನು ಹೊಂದಿಕೊಂಡಂಥ ಯೇಸುವಿನ ಮೂಲಕ ಕೃತಜ್ಞತೆಗೆ ಬದಲಾಗಿ ಆ ಅರಸನು ಕೇಳುವಾಗ ಜನಗಳ ತೀರ್ಮಾನ ರಾಂಗ್ ಆಗಿದೆ. ಅವ್ರು ಹೇಳ್ತಾರೆ, ಅವನು ಕೇಳ್ತಾನೆ, ಇಲ್ಲಿ ಇಬ್ಬರನ್ನು ನಿಲ್ಲಿಸಿದ್ದೀನಿ, ಒಬ್ಬ ಬರಬ, ಇನ್ನೊಬ್ಬ ಯೇಸು. ನಿಮಗೆ ಯಾರು ಬೇಕು? ನಿಮಗೆ ಯಾರು ಬೇಕೋ ಅವನನ್ನು ಆರಿಸ್ಕೋ ಅಂತ ಹೇಳುವಾಗ ಎಂಥ ಕಠಿಣವಾದ ಮನಸ್ಸು ನೋಡಿ. ಕನಿಕರ ತೋರದಂಥ ಜನ, ದಯೆ ತೋರದಂಥ ಜನ, ನಮಗೆ ಉಪಕಾರ ಮಾಡಿದ್ನಲ್ಲ ಅಯ್ಯೋ ಅಂತ ಮನ ಮರಗದೆ ಜಗದ್ರಕ್ಷಕನಿಗೆ ವಿರುದ್ಧವಾಗಿ ಅವ್ರು ಹೇಳ್ತಾರೆ, ರಾಜ ನಮಗೆ ಯೇಸು ಬೇಡ, ನಮಗೆ ಯೇಸು ಬೇಡ, ಅವನಿಂದ ನಮಗೆ ರಕ್ಷಣೆ ಬೇಡ, ಅವನಿಂದ ನಮಗೆ ಬಿಡುಗಡೆ ಬೇಡ, ಅವನಿಂದ ನಮಗೆ ಯಾವ ಉಪಕಾರನೂ ಬೇಡ. ಈ ಸಮಯದಲ್ಲಿ ನಮ್ಮ ದೃಷ್ಟಿಗೆ ಅವನ ಅಪರಾಧಿಯಾಗಿ ಕಾಣ್ತಾ ಇದ್ದಾನೆ. ನಮ್ಮ ದೃಷ್ಟಿಯಲ್ಲಿ ಅವನು ಕೆಟ್ಟವನಾಗಿ ಕಾಣಲ್ಪಟ್ಟ ನಿಮಿತ್ತ ಅವನು ನಮಗೆ ಬೇಡ. ಅವನ ಪ್ರತಿಯಾಗಿ ತಪ್ಪು ಮಾಡಲ್ಪಟ್ಟಂಥ ಬರಬನೇ ನಮಗೆ ಬೇಕು ಅಂತ ಆ ಜನ ಒತ್ತಾಯ ಮಾಡಿ ಆರ್ಭಟದಿಂದ ತಮ್ಮ ಕೋಪವನ್ನು, ರೌದ್ರವನ್ನು, ತಮ್ಮ ಹೃದಯದ ಭಾವನೆಯನ್ನು ಅವ್ರು ತೋಡಿಕೊಳ್ತಾರೆ. ರಕ್ಷಕನಾಗಿ ಬಂದಂಥ ಯೇಸು ಅಲ್ಲಿ ಮೌನವಾಗಿ ನಿಂತಿರ್ತಾನೆ, ಏನು ಮಾತಾಡೋದಿಲ್ಲ. ಎಲ್ಲರನ್ನ ಒಂದು ಸಲ ನೋಡ್ತಾನು. ನೀವೆಲ್ಲ ನನ್ನ ಕೈಯಲ್ಲಿ ಉಪಕಾರ ಹೊಂದಿದ್ದು, ಅದ್ಭುತಗಳನ್ನ ಹೊಂದಿದ್ದು ನೀವೇ ಅಲ್ಲ, ಬಿಡುಗಡೆ ಹೊಂದಿದ್ದು ನೀವೇ ಅಲ್ಲ. ಸಾಯ್ತಾ ಇದ್ದ ನಿಮ್ಮನ್ನ ಬಿಡಿಸುವುದಕ್ಕಾಗಿ ಬಂದಂಥ ನನ್ನನ್ನು ಮಾಂಸದ ದೃಷ್ಟಿಯಲ್ಲಿ ನೋಡಿ
ತಿರಸ್ಕಾರ ಮಾಡ್ತಾ ಇದ್ದೀರಲ್ಲ ಅಂತ ಯೇಸು ಮನನೊಂದವನಾಗಿ ಮೌನವಾಗಿ ಅವನು ಬಂದಂಥ ಕೆಲಸವನ್ನು ನಿಲ್ಲಿಸದೆ, ಕೋಪಕ್ಕೆ ಒಳಗಾಗದೆ, ರೋಷಕ್ಕೆ ಒಳಗಾಗದೆ, ದ್ವೇಷಕ್ಕೆ ಒಳಗಾಗದೆ, ಹೊಟ್ಟೆ ಕಿಚ್ಚಿಗೆ ಒಳಗಾಗದೆ, ತಂದೆ ದೇವರಿಗೆ ಕೊಟ್ಟಂತ ಮಾತನ್ನ ನೆರವೇರಿಸುವುದಕ್ಕೋಸ್ಕರ ಯಜ್ಞದ ಕುರಿಮರಿಯಾಗಿ ತನ್ನನ್ನು ತಾನು ಸಿದ್ಧ ಮಾಡಿಕೊಂಡು ಮೌನವಾಗಿ ಜನಗಳ ಮುಂದೆ ನಿಂತಿದ್ದಾನೆ. ಜನ ಎಲ್ಲ ಬರಬ 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 ಅಂತ ಕೂಗ್ತಾ ಇದ್ದಾರೆ. ಬರಬ ಇವರಿಗೆ ರಕ್ಷಣೆ ತರಲ್ಲ, ಬರಬ ಇವ್ರನ್ನ ಪರಲೋಕ ಕರ್ಕೊಂಡು ಹೋಗಲ್ಲ, ಪರಲೋಕ ಸತ್ಯ ಮಾರ್ಗ ತೋರಿಸಲ್ಲ, ನರ್ಕದ ಯೋಚನೆಗೆ ಹೋಗುವಂತ ಬರಬನನ್ನ ಬೇಕು 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 ಅಂತ ಕೂಗುವಾಗ ಯೇಸು ಮೌನವಾಗಿದ್ದು ತನ್ನನ್ನು ಸಮರ್ಪಣೆ ಮಾಡಲ್ಪಟ್ಟಂಥ ದಿನ. ಯೇಸುವನ್ನು ಒಪ್ಪಿಸಿಕೊಟ್ಬಿಟ್ರು. ರೋಮ್ ಸಿಪಾಯಿ ಕೈಗೆ ಒಪ್ಪಿಸಲ್ಪಟ್ಟ ನಿಮಿತ್ತ ದೇವರ ವಾಕ್ಯ ಹೇಳ್ತದೆ, ಜನಗಳು ಅಬ್ಬರಿಸಿ ಧಿಕ್ಕರಿಸಿ ತೂಚಿ ಅಂತ ಹೋಗುದು ರಕ್ಷಕನನ್ನು ಅಂಗೀಕರಿಸಿಕೊಳ್ಳದೆ, ತಿರಸ್ಕಾರ ಮಾಡಲ್ಪಟ್ಟವರಿಗೆ ಮನಮರಿಗೆ ದೇವರ ಬಳಿಗೆ ಮಾತು ಕೊಟ್ಟನಲ್ಲ, ಆ ಮಾತನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ವಿಶ್ವಾಸಿಯೇ ಸಾಯುವಾಗಲೂ ನೀನು ನಂಬಿಗಸ್ತನಾಗಿರು, ನನ್ನ ಯೇಸು ನಿಮ್ಮನ್ನು ಕೈ ಬಿಡೋದಿಲ್ಲ. ಸಾಯುವಾಗ ನಂಬಿಗಸ್ತನಾಗಿರು. ಸಾಯುವ ಪರಿಸ್ಥಿತಿ, ಸಾಯುವ ಸ್ಥಿತಿಗತಿ, ಸಾಯುವಂತ ಸಮಯ, ಸಾಯುವಂತ ಸಂದರ್ಭ ನಿನಗೆ ಒದಗಿ ಬಂದಾಗಲೂ ನೀನ್ ಕ್ರಿಸ್ತನನ್ನು ಬಿಟ್ಟು ಅಲಗಬಾರದು. ಹಲ್ಲೆಲೂಯಾ. ಅಲ್ಲಿ ಬರಬೇಕು ಅಂತ ಜನ ಬರಬನನ್ನ ಹೆಗಲ ಮೇಲೆ ಕುಂಡಿಸ್ಕೊಂಡು ಜೈಕಾರ ಹಾಕ್ಕೊಂಡು ಸಂತೋಷವಾಗಿ ಕುಣಿದಾಡ್ತಾ ಮೆರವಣಿಗೆ ಮಾಡ್ಕೊಂಡು ಹೋಗುವಾಗ ಒಂದು ಕಡೆ ಅವನಿಗೆ ಮೆರವಣಿಗೆ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಯೇಸುವನ್ನ ಶಿಲುಬೆಯನ್ನು ಹೊರಿಸಿ, ಮರದ ಶಿಲುಬೆಯನ್ನು ಮಾಡಿ ಯೇಸುವಿನ ಮೇಲೆ ಹೊರಿಸಿ ಯೆರೂಸಲೇಮಿನ ಬೀದಿಗಳಲ್ಲಿ ಅವನನ್ನ ಎಳೆದಾಡುತ್ತಾ ತಳ್ಳಲ್ಪಡುತ್ತಾ ಅವಮಾನ ಮಾಡ್ತಾ ನಿಂದನೆ ಮಾಡ್ತಾ ಹೊರಕ್ಕಾಗದಂಥ ಶಿಲುಬೆಯನ್ನು ಹೊತ್ತಂತ ಯೇಸು ಆ ಬೀದಿಯಲ್ಲಿ ನಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಯೇಸುವಿನ ಪ್ರೀತಿ ಮಾಡ್ತಂಥ ಜನಗಳು, ಅವನ ಫಾಲೋ ಮಾಡಲ್ಪಟ್ಟಂಥ ಜನಗಳು, ಅವನ ಹಿಂದೆ ಹೋದಂಥ ಜನಗಳು ಅಸಹಾಯಕರಾಗಿ ಏನು ಮಾಡಕ್ಕಾಗದಂಥ ಪರಿಸ್ಥಿತಿಯಲ್ಲಿ ಎಡಕ್ಕೂ ಬಲಕ್ಕೂ ನಿಂತ್ಕೊಂಡು ಆ ಶಿಲುಬೆ ಹೊತ್ತು ಹೋಗುವಂಥ ಯೇಸುವನ್ನು ನೋಡಿ ಕಣ್ಣಲ್ಲಿ ನೀರಾಗ್ತಾ ನಿಂತಿರುವಂಥ ಸಂದರ್ಭದಲ್ಲಿ ಯೇಸು ಅವರನ್ನು ನೋಡಿ ಹೇಳ್ತಾನೆ, ಅಮ್ಮ ದಯಮಾಡಿ ನೀವು ನನಗೋಸ್ಕರ ಯಾರು ಅಳಬೇಡ್ರಿ, ನಾನೇನು ಮಾತಾಡಿದ್ದೀನೋ ಆ ಮಾತು ನಾನು ಉಳಿಸ್ಕೊಳ್ತೇನೆ. ನಿಮಗೋಸ್ಕರ, ನಿಮ್ಮ ಗಂಡನಿಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ, ನಿಮ್ಮ ಜನಕ್ಕೋಸ್ಕರ ನೀವು ಅಳ್ರಿ. ಯಾಕಂದ್ರೆ ನಾನು ಏನು ಮಾತು ಕೊಟ್ಟಿದ್ದೀನೋ ಆ ಮಾತು ನೆರವೇರಿಸಲಿಕ್ಕೆ ನಾನು ಬದ್ಧನಾಗಿದ್ದೇನೆ. ಆ ಕಲ್ವಾರಿ ಶಿಲುಬೆ ಎತ್ತುಕೊಂಡು ಹೋಗುವಂಥ ಸಂದರ್ಭದಲ್ಲಿ ದೇವರ ವಾಕ್ಯ ಹೇಳ್ತದೆ, ಆ ಯೇಸುವನ್ನ ಅವಮಾನ ಮಾಡುತ್ತಾ, ಗೇಲಿ ಮಾಡುತ್ತಾ, ಅವನನ್ನು ರೇಗಿಸುತ್ತಾ, ಅವನನ್ನು ದೂಷಿಸುತ್ತಾ, ರಕ್ಷಿಸೋದಕ್ಕೆ ಆಗದಂಥವನೇ ಅಂತ ಅನೇಕ ಚುಚ್ಚು ಮಾತುಗಳಿಂದ ಹೇಳುವುದು ಮಾತ್ರ ಅಲ್ಲ, ಒಂದು ಅಂಟಿಂಗ್ ಬಾಲ್, ಒಂದು ಕಬ್ಬಿಣದ ಗುಂಡಿಗೆ ಕಬ್ಬಿಣದ ಪಿಸರುಗಳನ್ನ ವೆಲ್ಡಿಂಗ್ ಮಾಡಿ
ಒಂದು ಕೋಲ್ಗೆ ಚೈನ್ ಹಾಕಿ ಸಿಗಿಸಿ ಒಂದು ಏಟು ಅದ್ರಲ್ಲಿ ಹೊಡೆದ್ರೆ ಆ ಮಾಂಸಕ್ಕೆ ಬಿದ್ದು ಹಿಂಗೆ ಹೊರಗೆ ಬರುವಾಗ ಕ್ರಿಸ್ತನ ದೇಹದ ಆ ಮಾಂಸದ ಚೂರುಗಳು ಕಿತ್ಕೊಂಡು ಬರ್ತಾ ಇತ್ತಂತೆ. ಹಾಗೆ 39 ಚಡಿಯೇಟನ್ನು ಯೇಸುಗೆ 2025 ವರ್ಷಗಳ ಹಿಂದೆ ಈ ಲೋಕದಲ್ಲಿ ರೋಮ್ ಚಕ್ರಾಧಿಪತಿ ಕೊಡಲ್ಪಟ್ಟಂಥ ಆಜ್ಞೆಗೆ ಅನುಗುಣವಾಗಿ ಸಿಪಾಯಿಗಳು ಕೊಡುವಂಥ ಒಂದು ಶಿಕ್ಷೆ. ಆ ಗೊಲ್ಗೊಥಾ ಎಂಬ ಸ್ಥಳಕ್ಕೆ ಹೋಗುವವರೆಗೂ ಯೇಸುವನ್ನ ಚಿತ್ರ ವಿಚಿತ್ರವಾಗಿ ಹಿಂಸಿಸಿ ನೋಯಿಸಿ ಅವನನ್ನು ಕರ್ಕೊಂಡು ಹೋಗಿದ್ದಾರೆ. ದೇವರ ವಾಕ್ಯ ಹೇಳ್ತದೆ, ಪ್ರಿಯ ಸಹೋದರ ಸಹೋದರಿಯೇ, ಅವನು ಆ ಶಿಲುಬೆ ಮೇಲೆ ಹೋಗೋದು ದೇವರ ಸಂಕಲ್ಪ. ಕಾರಣ ನನ್ನನ್ನು ನಿನ್ನನ್ನು ರಕ್ಷಿಸಲೇಬೇಕಾಗಿತ್ತು. ದೇವರ ವಾಕ್ಯ ಹೇಳ್ತದೆ, ನಾವು ಪಾಪ ಮಾಡಿ ಸೈತಾನನಿಗೆ ಸಾಲಗಾರರಾಗಿದ್ದೇವೆ. ಪಾಪ ಮಾಡಿ ಸೈತಾನನಿಗೆ ಸಾಲಗಾರರಾದ ನಿಮಿತ್ತ ಆ ಸಾಲದಿಂದ ವಿಮುಕ್ತರನ್ನಾಗಿ ಮಾಡೋದಕ್ಕೋಸ್ಕರ ಯೇಸು ಬಲಿಯಾಗಬೇಕಾಗಿತ್ತು. ಹಲ್ಲೆಲೂಯಾ. ಮರಣವನ್ನು ಅವನು ಗೆಲ್ಲಬೇಕಾಗಿತ್ತು, ಶಾಪವನ್ನು ಗೆಲ್ಲಬೇಕಾಗಿತ್ತು, ಅಂಧಕಾರದ ಕತ್ತಲೆಯನ್ನು ಅವನು ಗೆಲ್ಲಬೇಕಾಗಿತ್ತು. ಏನೆಲ್ಲ ದೇವರಿಂದ ಮನುಷ್ಯನು ಕಳ್ಕೊಂಡು ಪುನಃ ಕೊಡುವುದಕ್ಕೋಸ್ಕರ ಯೇಸು ಶಿಲುಬೆ ಏರಲ್ಪಡಲೇಬೇಕಾಗಿತ್ತು. ಹಲ್ಲೆಲೂಯಾ. ಕ್ರಿಸ್ತನ ಮರಣ, ಆ ತ್ಯಾಗವನ್ನು ನೋಡ್ರಿ, ಅದು ಶ್ರೇಷ್ಠವಾದ ತ್ಯಾಗ, ಶ್ರೇಷ್ಠವಾದ ಬಲಿದಾನ. ನಮಗೋಸ್ಕರ ಎಲ್ಲವನ್ನ ತ್ಯಾಗ ಮಾಡಿ ಬಂದಂತ ಯೇಸು ಕರುಣಿಸಿ, ದಯೆ ತೋರಿಸಿ, ಮಮತೆಯಿಂದ, ಪ್ರೀತಿಯಿಂದ ಆ ಶಿಲುಬೆ ಮೇಲೆ ತೂಗಲ್ಪಟ್ಟಿದ್ದ. ಒಂದು ಕಡೆ ನೋವು, ಒಂದು ಕಡೆ ಶಾಪ, ಒಂದು ಕಡೆ ಪಾಪ, ಒಂದು ಕಡೆ ಮರಣ. ಆದರೆ ಹಿಂದೆ ದೇವರು ನಮ್ಮ ಮೇಲಿಟ್ಟ ಪ್ರೀತಿ. ಒಂದು ಕಡೆ ಶಾಪ ಇದೆ, ಮರಣ ಇದೆ, ಓ ಕತ್ತಲ ಇದೆ. ಅದನ್ನು ಒತ್ತಂತ ಯೇಸು ಮುಂಬಲವಾಗಿದ್ದಾನ್ರಿ. ಆದರೆ ಹಿಂದೆ ನಮ್ಮನ್ನು ರಕ್ಷಿಸುವಂಥ ಪ್ರೀತಿ ದೇವರಿಟ್ಟಿದ್ದಾನೆ. ಆ ಪ್ರೀತಿಯ ನಿಮಿತ್ತ ತನ್ನ ಒಬ್ಬನೇ ಮಗನನ್ನು ನಮಗೆ ಕೊಟ್ಟು ಬಿಟ್ಟ ಯೇಸು. ತನ್ನ ಒಬ್ಬನೇ ಮಗನನ್ನು ದೇವರು ನಮಗಾಗಿ ಕಳಿಸಿಕೊಟ್ಟ. ಅವನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲ ರಕ್ಷಣೆ ಹೊಂದಬೇಕು. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ರೋಮ 5:6 ಹೇಳ್ತದೆ, ಆತನು ಮರಣ ಹೊಂದಿದ ಯಾಕಂದ್ರೆ ಅಸಕ್ತರಿಗಾಗಿ ಅವನು ಸತ್ತನು ಅಂತ ಭಕ್ತನು ಬರೀತಾನೆ. ಅದೇ ರೋಮ 5:6 ಹೇಳ್ತದೆ, ಭಕ್ತಿಹೀನರಿಗಾಗಿ, ಭಕ್ತಿವಂತರಿಗಾಗಿ ಯೇಸು ಸತ್ತಿಲ್ಲ, ಆಸಕ್ತಿ ಉಳ್ಳವರಿಗಾಗಿ ಸತ್ತಿಲ್ಲ, ನೀತಿವಂತರಿಗಾಗಿ ಯೇಸು ಸತ್ತಿಲ್ಲ. ಯೇಸು ಸತ್ತಿದ್ದು ಆಸಕ್ತರಾಗಿರೋರಿಗೆ, ಭಕ್ತಿ ಇಲ್ಲದವರಿಗೆ, ಶಾಪಗ್ರಸ್ತರಿಗೆ, ಪಾಪಿಗಳಿಗೆ, ದೋಷಿಗಳಿಗೆ, ಪ್ರಿಯ ಸಹೋದರಿಯೇ, ಹಿಂಸಕರಿಗಾಗಿ, ಅನ್ಯಾಯ ಮಾಡುವವರಿಗಾಗಿ, ಅವಿಶ್ವಾಸಕ್ಕಾಗಿ, ಲೋಕಕ್ಕಾಗಿ ಜೀವಿಸ್ತಾರಲ್ಲ, ಸತ್ಯಕ್ಕೆ ವಿರುದ್ಧವಾಗಿ ಯಾರಿದ್ದಾರೋ ಅಂಥವರಿಗಾಗಿ ಯೇಸು ಸತ್ತಿದ್ದಾನೆ. ಹಲ್ಲೆಲೂಯಾ. ಒಂದು ದಿನ ನಾವೆಲ್ಲ ಹಂಗೆ ಇದ್ದೋ, ಹಂಗಿದ್ದಂತ ನಮ್ಮನ್ನ ಇವತ್ತು ಯೇಸು ಮಾರ್ಪಡಿಸಿದ. ಒಂದು ಆಮೇಲೆ ಹೇಳ್ರಿ. ಒಂದು ದಿನ ದೇವರ ಮೇಲೆ ಆಸಕ್ತಿ ಇರಲಿಲ್ಲ, ದೇವರ ಮೇಲೆ ನಮಗೆ ಭಯಭಕ್ತಿ ಇರಲಿಲ್ಲ.
ಅನ್ಯಾಯಗಾರರಾಗಿದ್ದು, ಲೋಕದವರಾಗಿದ್ದು, ಲೋಕದ ಇಚ್ಛೆ ಉಳ್ಳವರಾಗಿದ್ದು, ರಕ್ಷಣೆ ಇಲ್ಲದವರಾಗಿದ್ದು, ಪಾಪಿಗಳಾಗಿದ್ದು, ಮಾಂಸಿಕರಾಗಿದ್ದು, ಅವಿಧೇಯರಾಗಿದ್ದು, ಬೈಬಲ್ ಹೇಳ್ತದೆ ಇಂಥವರಿಗಾಗಿಯೇ ಯೇಸು ಸತ್ತಿತು. ಹಲ್ಲೆಲೂಯ. ಪ್ರಿಯ ಸಹೋದರಿಯೇ, ಅವನು ಸತ್ತಿದ್ದು ನಮಗೆ ಹಿತಕರ. ಅವನು ಸತ್ತಿದ್ದೇ ನಮ್ಮನ್ನು ರಕ್ಷಿಸೋದಕ್ಕೋಸ್ಕರ. ಪ್ರಿಯ ಸಹೋದರಿ, ರೋಮ 5:10 ಹೇಳ್ತದೆ, ದೇವರಿಗೂ ಮನುಷ್ಯನಿಗೂ ಇದ್ದ ವೈರತ್ವವನ್ನು ಯೇಸು ನೀಗಿಸ್ತಾನಂತೆ. ದೇವರಿಗೂ ಮನುಷ್ಯನಿಗೂ ಇದ್ದಂಥ ವೈರತ್ವವನ್ನು ಯೇಸು ಬಂದು ನೀಗಿಸಿಬಿಟ್ಟಂತೆ. ನಮಗೂ ದೇವರಿಗೆ ಕೋಪ ಇತ್ತು, ವೈರತ್ವ ಇತ್ತು. ಆದಾಮ್ ಮಾಡಿದ ಪಾಪದ ನಿಮಿತ್ತ ದೇವರಿಗೆ ಕೋಪ ಇತ್ತು. ಅದನ್ನು ಯಾವ ರಕ್ತ ಕೊಟ್ಟರು ದೇವರು ಸಮಾಧಾನಕ್ಕೆ ಒಳಗಾಗಲಿಲ್ಲ. ಯಾವಾಗ ತನ್ನ ಮಗನ ರಕ್ತ ಚೆಲ್ಲಲ್ಪಡ್ತೋ ನಮ್ಮ ಮೇಲಿದ್ದಂಥ ಕೋಪ ದೇವರು ತೆಗೆದು ಬಿಟ್ಟಂತೆ. ಬೇರೆ ಅದಕ್ಕೂ ಮುಂಚೆ ಬಂದಂಥ ರಕ್ತಗಳನ್ನ ನೋಡಿ ದೇವರಿಗೆ ಸಮಾಧಾನ ಆಗಲಿಲ್ಲ. ಯಾವಾಗ ಮಗನ ರಕ್ತ, ಯಾವಾಗ ಯೇಸು ಕ್ರಿಸ್ತನ ರಕ್ತ ನಮಗಾಗಿ ಸುರಿಯಲ್ಪಡ್ತೋ ಆಗ ನಮಗೂ ದೇವರಿಗಿದ್ದಂಥ ವೈರತ್ವ ದೇವರು ತೆಗೆದಾಕ್ತಾನಂತೆ. ಹಲ್ಲೆಲೂಯಾ. ಎಫೆಸರ್ 2:14 ಹೇಳ್ತದೆ, ಮನುಷ್ಯರ ನಡುವೆ ಇದ್ದ ಗೋಡೆ, ದೇವರಿಗೂ ಮನುಷ್ಯನಿಗಿದ್ದಂಥ ಗೋಡೆಯನ್ನು ಯೇಸು ಬಂದು ಕೆಡವಾಕಿದ್ದಾನೆ. ಒಂದು ಹಲ್ಲೆಲೂಯಾ ಹೇಳ್ರಿ. ಯೆರಿಕೋ ಕೋಟೆ ಹೆಂಗೆ ಬಿದ್ದಿದ್ದು? ಈಗ ಸ್ಟೇಟಸಲ್ಲೆಲ್ಲ ಭಾಳ ಟ್ರೆಂಡಾಗಿ ಒಂದು ಹಾಡು ಓಡ್ತಾ ಇದೆ. ಯಾವುದದು? ಹಾಂ ಹೇಳ್ರಿ. ಈ ಹಾಡನ್ನ ಭಾಳ ಫೇಮಸ್ ಆಗಿ ಯಾವನವನೂ ಹಾಕ್ಕೊಂತ. ನಿಜವಾದ ಸ್ತುತಿ ಯೆರಿಕೋ ಕೋಟೆನ ಬಿದ್ದೋಗುತ್ತೆ. ಇವನು ಜಿಮ್ಮಲ್ಲಿ ಹೋಗಿ ಸ್ತುತಿ ಅಂತ ಆಡ್ತಾನೆ. ದೇವರು ಹೇಳ್ತಾನೆ, ಸುತ್ತಿಗೆ ತಗೊಂಡು ಹೊಡಿತಾನೆ ಸೈತಾನ್ ಬಾಚಿಕೆ ಅಂತ. ಸ್ತುತಿ ಎಲ್ಲ ಆಡಬೇಕು? ಜಿಮ್ಮಲ್ಲಿ ಆಡ್ತಾರೆ, ಕ್ಲಬ್ಬಲ್ಲಿ ಆಡ್ತಾರೆ. ಎಲ್ಲ ಆಡ್ಬೇಕ್ರಿ? ಆಲಯದಲ್ಲಿ ಆಡಬೇಕು. ಆಲಯದಲ್ಲಿ ಆಡು ಅಂದರೆ ದಡ್ಡ ಜಿಮ್ಮಲ್ಲಿ ಹೋಗಿ ಆಡ್ತಾರೆ, ಕ್ಲಬ್ಬಲ್ಲಿ ಹೋಗಿ ಆಡ್ತಾನೆ, ಎಲ್ಲೆಲ್ಲೋ ಆಡ್ತಾನೆ. ದೇವರಿಗೆ ಮಹಿಮೆ ಇದೆ. ಆ ದೇವ್ರು ಹೇಳ್ತಾನೆ, ನನ್ನ ಮಹಿಮೆನ ನಾನು ಎಲ್ಲೆಲ್ಲೋ ಬಿಟ್ಕೊಡೋಕ್ಕಾಗಲ್ಲ. ನನ್ನ ಮಹಿಮೆನಾ ಎಲ್ಲೆಲ್ಲೋ ಬಿಟ್ಕೊಡೋಕ್ಕಾಗಲ್ಲ. ಆ ಮಹಿಮೆ ಎಲ್ಲಿರಬೇಕು ಅಲ್ಲೇ ಇರಬೇಕು. ಹಲ್ಲೆಲೂಯಾ. ಯೆರಿಕೋ ಕೋಟೆ ಇಸ್ರಾಯೇಲ್ ಜನಗಳು ದಾಟಬೇಕು ಅಂತ ಹೋದಾಗ ಅದು ಭಯಂಕರ ಎತ್ತರವಾದ ಒಂದು ಕೋಟೆ. 5 ರಥಗಳು ಒಂದೇ ಸಲ ಓಡುವಂಥ ಒಂದು ಕೋಟೆ. ಎಷ್ಟೋ ವರ್ಷಗಳ ಕಟ್ಟೋದಕ್ಕೆ ತೆಗೆದುಕೊಂಡಂಥ ಒಂದು ಕೋಟೆ. ಆ ಯೆರಿಕೋ ಕೋಟೆನ ದಾಟಬೇಕು ಇಸ್ರಾಯೇಲ್ ಜನ. ಹೋಗಿ ನಿಂತ್ಕೊಳ್ತಾರೆ, ಎದುರಿಗೆ ಯೆರಿಕೋ ಕೋಟೆ ಇದೆ. ಏನು ಮಾಡೋದಪ್ಪ ಗೊತ್ತಿಲ್ಲ. ಆಗ ದೇವ್ರು ಕೊಡುವಂಥ ಆಲೋಚನೆ ಏನಪ್ಪ ಅಂದರೆ, ವಿಶ್ವಾಸಿಯೇ ಈ ಕೋಟೆಯ ಸುತ್ತಲೂ 6 ದಿನಗಳ ತಾಳಕ ನೀವು ಸ್ತುತಿ ಆರಾಧನೆಯನ್ನು ಮಾಡ್ರಿ. 7ನೇ ದಿನ ಆರ್ಭಟದಿಂದ ಹಲ್ಲೆಲೂಯಾ ಸ್ತೋತ್ರ ಹೇಳ್ರಿ. ಅವರೆಲ್ಲ ಕೇಳ್ತಾರೆ, ದೇವ್ರೆ ಹಿಂಗೆಲ್ಲ ಮಾಡಿದ ಮೇಲೆ ಏನಾಗುತ್ತೆ ಅಂತ ಕೇಳಿದ್ರ? ದೇವ್ರು ಹೇಳ್ತಾನೆ, ನಾನೇನು ಹೇಳ್ತೇನೋ ಅದನ್ನು ಮಾಡಿ. ಮರಿಯಳು ಹೇಳ್ತಾಳೆ ಶಿಷ್ಯರಿಗೆ, ಯೇಸು ಏನು ಹೇಳ್ತಾನೋ ಅದನ್ನು ಮಾಡಿ. ಹಲ್ಲೆಲೂಯಾ. ಯೇಸು ಏನು ಹೇಳಿದ್ರು? ಬಾಣೆಗಳನ್ನ, ಅಲ್ಲಿ ಬಾಣೆಗಳು ಇಡಲ್ಪಟ್ಟಿದೆ, ಹೋಗಿ ನೀವೇನು ಮಾಡಬೇಕು? ನೀರನ್ನು ತುಂಬಿಸ್ಬೇಕಷ್ಟೇ. ಯಾಕೆ ತುಂಬಿಸ್ಬೇಕು? ಇಲ್ಲೇನು ಮಾಡ್ತೀಯಾ? ಇಲ್ಲೇನಾಗುತ್ತೆ? ಸ್ವಲ್ಪ ಜನರದು ಬಾಯಿ ಹಂಗೆ ಸುಮ್ಮನೆ ಇರಲ್ಲ. ಅವರು ಚುರುಕ್ ಅಂತ ಆಡ್ತದೆ, ಬಾಯಿ ಪಟ ಅಂತ ಆಡ್ತದೆ. ಒಟ್ಟು ಅವ್ರಿಗೆ ಯಾರಿಗಾದ್ರೂ ಮಾತಾಡಿ ನೋಯಿಸ್ಬೇಕು, ಇಲ್ಲ ಏನಾದರೂ ಕೆದಕಬೇಕು, ಇಲ್ಲ ಏನಾದರೂ ಹೇಳಬೇಕು, ಏನಾದರೂ ಮಾಡಲೇಬೇಕು. ಸ್ವಲ್ಪ ಜನರದ್ದು ಕೈ ಸುಮ್ಮನಿರಲ್ಲ, ಸ್ವಲ್ಪ ಜನರದ್ದು ಬಾಯಿ ಸುಮ್ಮನಿರಲ್ಲ, ಸ್ವಲ್ಪ ಜನರದ್ದು ಕಾಲು ಸುಮ್ಮನಿರಲ್ಲ, ಸ್ವಲ್ಪ ಜನರದ್ದು ಕಣ್ಣು ಸುಮ್ಮನಿರಲ್ಲ, ಸ್ವಲ್ಪ ಜನರದ್ದು ತಲೆ ಒಳಗಿರೋ
ಮಿದಲು ಸುಮ್ಮನಿರಲ್ಲ. ಆದರೆ ದೇವ್ರ ಮಕ್ಕಳಿಗೆ ಪರಿಶುದ್ಧಾತ್ಮ ಏನು ಹೇಳ್ತಾನೋ ಅದನ್ನೇ ಮಾಡಬೇಕಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಭಕ್ತನ ಹೇಳ್ತಾನೆ, ಹೃದಯ ಏನಾಗಿದೆ? ವಂಚಕ. ನಿನ್ನ ಹೃದಯ ವಂಚಕ, ಅದು ವಂಚನೆ ಮಾಡಕ್ಕೆ ಹೇಳುತ್ತೆ. ನೀನು ಎಚ್ಚರಿಕೆಯಾಗಿರು. ಎರಿಕೋ ಕೋಟೆ ಬಂದ್ಬಿಡ್ತು, ಅವರು ಸ್ತುತಿಸಿದ್ರು, ಅಲ್ಲೇಲೂಯಾ ಹೇಳಿದ್ರು, 7ನೇ ದಿನ ಆರ್ಭಟಿಸಿದ್ರು. ಅವರ ಕಣ್ಣು ಮುಂದೆ ಆ ಎರಿಕೋ ಕೋಟೆ ಬಿದ್ದೋಗುತ್ತೆ. ಅವರ ಕಣ್ಣು ಮುಂದೆನೇ ಎರಿಕೋ ಕೋಟೆ ಬಿದ್ದೋಯ್ತಲ್ಲ. ದೇವರ ವಾಕ್ಯ ಹೇಳ್ತದೆ, ಯೇಸು ಶಿಲುಬೆಯ ಮೇಲೆ ಹತ್ತಲ್ಪಟ್ಟ ನಿಮಿತ್ತ ದೇವರಿಗೂ ಮನುಷ್ಯನಿಗೂ ಇದ್ದಂಥ ನಡುವೆ ಇದ್ದಂಥ ಗೋಡೆ ಇವತ್ತಿಲ್ಲ. ಇವತ್ತು ಆ ಗೋಡೆ ಇಲ್ಲ. ಅದಕ್ಕೆ ಕ್ಯಾಥೋಲಿಕ್ ಅವ್ರು ಹೇಳ್ತಾರೆ, ದೇವ್ರ ಹತ್ರ ಹೋಗ್ಬೇಕು ಅಂದರೆ ಹೆಂಗೆ ಹೋಗ್ಬೇಕಂತೆ? ಹಾಂ, ಜಪ್ಸಾರ ಮಾಡ್ಕೊಂಡ. ಅವ್ರು ಹೇಳ್ತಾರೆ, ಸಾರ್ ತಾಯಿಲ್ದಿರ ಮಗ ಹೆಂಗೆ ಬಂದುಬಿಟ್ಟ ಸರ್, ತಾಯಿಲ್ದಿರ ಹೆಂಗೆ ಬಂದುಬಿಟ್ಟ ಅಂತ ಇವನು ಹೇಳ್ತಾನೆ. ಆ ದಡ್ಡ ತಿಳ್ಕೊಬೇಕು, ಆ ತಾಯಿನ ಉಂಟು ಮಾಡಿದ್ದು ದೇವರು ಅಂತ. ದೇವರಿಗೆ ಯಾರನ್ನ ಏನು ಬೇಕಾದರೂ ಮಾಡೋಕ್ಕೆ ಗೊತ್ತಿದೆ. ಕಲ್ಲಿಗೆ ಜೀವ ಕೊಡೋಕ್ಕೂ ಗೊತ್ತು, ಜೀವ ಇಲ್ಲದೇ ಇರೋಂಗೆ ಮಾಡೋಕ್ಕೂ ಗೊತ್ತು. ಪ್ರಿಯ ಸಹೋದರಿಯೇ, ಅವ್ರು ಹೇಳ್ತಾರೆ, ದೇವರ ಬಳಿಗೆ ಹೋಗ್ಬೇಕು ಅಂದರೆ ಮೊದಲು ತಾಯಿ ಹತ್ರ ಹೋಗ್ಬೇಕು. ಬೈಬಲ್ ಹಂಗೆ ಬರ್ದಿಲ್ರಿ. ಆ ತಾಯಿ ಶಿಷ್ಯರಿಗೆ ಹೇಳ್ತಾಳೆ, ಯೇಸು ಏನು ಹೇಳ್ತಾನೋ ಅದನ್ನು ನೀವು ಮಾಡಿ. ಆ ತಾಯಿ ಹೇಳ್ತಾಳೆ, ಯೇಸು ಏನು ಹೇಳ್ತಾನೋ ಅದನ್ನು ಮಾಡು. ನಾವಿವತ್ತೇನು ಮಾಡಬೇಕು? ಯೇಸು ಏನು ಹೇಳ್ತಾನೋ ಅದನ್ನೇ ಮಾಡಬೇಕು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ದೇವರಿಗೂ ಮನುಷ್ಯನಿಗೂ ಇದ್ದಂಥ ಗೋಡೆಯನ್ನು ಯೇಸು ಶಿಲುಬೆಗೆ ಹೋಗೋದ್ರ ಮೂಲಕವಾಗಿ ಅದನ್ನು ಹೊಡೆದು ಬಿಟ್ಟಿದ್ದಾನೆ. ಈಗ ನಾವು ಡೈರೆಕ್ಟ್ ಆಗಿ ದೇವರ ಬಳಿಗೆ ಹೋಗ್ಬೋದು. ಒಂದು ಅಲ್ಲೇಲೂ ಹೇಳ್ರಿ. ಡೈರೆಕ್ಟ್ ಆಗಿ ಯಾರು ಹೋಗ್ಬೋದು? ಯಾರತ್ರ ಹೋಗ್ಬೋದು? ಹಂಗಾದ್ರೆ ಏನು ಬೇಡ ನಮಗೆ? ಚರ್ಚ್ ಬೇಡ, ಪಾಸ್ಟರ್ ಬೇಡ, ಗುರು ಹಿರಿಯರು ಬೇಡ, ನಾವೇ ಡೈರೆಕ್ಟಾಗಿ ಹೋಗ್ಬೋದು. ಒಪ್ಕೊಳ್ತಾನೆ ದೇವರು. ಮೋಸಸ್ ಸೆಲೆಕ್ಟ್ ಮಾಡಿದ್ದು ನಾನು ನಿನ್ನ, ಮಿರ್ಯಾಮಳನ್ನಲ್ಲ, ಆರೋನನ್ನಲ್ಲ. ನಾನೇನು ಮಾತಾಡಿದ್ರು ನಾನು ನಿನ್ನ ಹತ್ರನೇ ಮಾತಾಡ್ತೇನೆ. ಪ್ರಿಯ ಸಹೋದರಿ, ದೇವ್ರದ್ದು ಒಂದು ಕ್ರಮ ಇದೆ. ಆ ಕ್ರಮಕ್ಕೆ ಅನುಗುಣವಾಗಿ ನಾನು ನೀನು ನಡಿಬೇಕು. ನಾವು ಹೇಳ್ತೀವಿ, ಆನೆ ನಡೆದಿದ್ದೆ ಏನಂತೆ? ಆನೆ ನಡೆದಿದ್ದೆ ದಾರಿ ಅಂತೆ. ಅದು ಈ ಲೋಕದ ಸಂಪ್ರದಾಯ. ಪರಲೋಕಕ್ಕೆ ಆನೆ ನಡ್ಕೊಂಡಂಗೆ ಹೋಗ್ಬಿಟ್ರೆ ಎಲ್ಲೋ ಹೋಗ್ಬಿಡ್ತೀಯ. ಯೇಸು ಹೇಳ್ತಾನೆ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ಮೇಲೆ ಹೋಗ್ಬೇಕಾ? ನನ್ನಿಂದನೇ ಬರಬೇಕು. ನನ್ನ ನೀನು ಓವರ್ಟೇಕ್ ಮಾಡೋಂಗಿಲ್ಲ. ಮಕ್ಕಳು ಕಾರು ಓಡಿಸೋಗಿ ಏನು ಮಾಡ್ತಾರೆ ಅಪ್ಪನಿಗೆ? ಹೇಳ್ರಿ, ನಾವು ಮುಂದೆ ಹೋಗ್ತೀವಿ ಅಂತಾರ. ಶಂಕರ್ ಅವ್ರ ಹೆಂಡತಿ ಹೇಳ್ತಾ ಇರ್ತಾರೆ, ಹೊಡಿಗಾಡಿ ಹೊಡಿಗಾಡಿ ಹೊಡಿಗಾಡಿ. ಒಂದು ಸಲ ಆಕ್ಸಿಡೆಂಟ್ ಆದಮೇಲೆ ಹೊಡಿ ಅಂದರೂ ಹೊಡಿಯಲ್ಲ. ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತನು ನಮಗೆ ಮಾರ್ಗವಾಗಿದ್ದಾನೆ, ಕ್ರಿಸ್ತನು ನಮಗೆ ಸತ್ಯವಾಗಿದ್ದಾನೆ, ಕ್ರಿಸ್ತನೇ ನಮಗೆ ಜೀವವಾಗಿದ್ದಾನೆ. ಇವತ್ತು ಕತ್ತಲೆಯಿಂದ ದೇವರು ಬಿಡುಗಡೆ ಮಾಡಿದ್ದಾನೆ, ಶಾಪದಿಂದ ದೇವರು ಬಿಡುಗಡೆ ಮಾಡಿದ್ದಾನೆ, ಮರಣದಿಂದ ದೇವರು ಬಿಡುಗಡೆ ಮಾಡಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ದೇವರಿಗೂ ನಮಗೂ ಮಧ್ಯಸ್ಥಕಾರನಾಗಿದ್ದಂಥ ಆ ಗೋಡೆಯನ್ನು ಯೇಸು ತೆಗೆದಿದ್ದಾನೆ. ನಮಗಿವಾಗ ಗೋಡೆ ಇಲ್ಲ, ಆದರೆ ಯೇಸುವಿನ ಹಿಂದೆ ಹೋದರೆ ನಮಗೆ ಯಾರೂ ಬೇಕಾಗಿಲ್ಲ. ಅದಕ್ಕೆ ಯೇಸು ನನ್ನ ಮಾತನ್ನು ಕೇಳುವವನು ಸುರಕ್ಷಿತನಾಗಿರ್ತಾನೆ. 1 ಯೋಹನ 2:7 ಹೇಳ್ತದೆ, ಸಮಸ್ತ ಲೋಕದ ಪಾಪ ನಿವಾರಣೆ ಒದಗಿಸಲ್ಪಟ್ಟಿದೆ. ಸಮಸ್ತ ಲೋಕದ ಪಾಪ ನಿವಾರಣೆ ಕ್ರಿಸ್ತನ ಮರಣದ ಮೂಲಕ ನೀಗಲ್ಪಟ್ಟಿದೆಯಂತೆ. ನಿಮಗೆ ಶಾಪ ಇಲ್ಲ, ಪಾಪ ಇಲ್ಲ, ಮರಣ ಇಲ್ಲ. ಯಾರಿಗೆ? ಯೇಸುವನ್ನು ನಂಬಲ್ಪಟ್ಟವರಿಗೆ. ರೋಮ 3:24-26 ಹೇಳ್ತದೆ, ನೀತಿವಂತನೆಂಬ ನಿರ್ಣಯ
ಕ್ರಿಸ್ತನು ಶಿಲುಬೆಗೆ ಹೋಗಿ ಗೆದ್ದು ಬಂದ ನಿಮಿತ್ತವಾಗಿ ಅವನ್ನ ನಂಬದಂಥವರಿಗೆ ಅವನು ಮುದ್ರೆ ಹೊಡಿತಾ ಇದ್ರೆ ನೀತಿವಂತ. ಆಮೆನ್. ಎಷ್ಟು ಜನ ನಂಬ್ತೀರಾ? ಇವು ಮುಳುಗಿ ಎದ್ದು ಬರುವಾಗಲೇ ಪರಿಶುದ್ಧಾತ್ಮ ಮುದ್ರೆ ಹೊಡಿತಾನೆ. ಇವಳು ನೀತಿವಂತಳು, ಇವನು ನೀತಿವಂತ. ಯಾರ ನಿಮಿತ್ತ? ಕ್ರಿಸ್ತನ ನಿಮಿತ್ತ. ಹಲ್ಲೆಲೂಯ. ಕೊಲೊಸ್ಸೆ 2:14 ಹೇಳ್ತಿದೆ, ದೋಷಾರೋಪಣೆಯ ಧರ್ಮಶಾಸ್ತ್ರವು ನೀಗಿಸಲ್ಪಟ್ಟಿದೆ. ಕ್ರಿಸ್ತನು ಮರಣ ಹತ್ತಲ್ಪಟ್ಟ ನಿಮಿತ್ತ ದೋಷಾರೋಪಣೆ ಮಾಡುವಂಥ ಧರ್ಮಶಾಸ್ತ್ರ ನಿಮ್ಮಿಂದ ತೆಗೆಯಲ್ಪಟ್ಟಿದೆಯಂತೆ. ಪ್ರಿಯ ಸಹೋದರಿಯೇ, ಶಿಲುಬೆಗೆ ಏರಲ್ಪಟ್ಟಂತ ಯೇಸು ಕ್ರಿಸ್ತನ ನಿಮಿತ್ತ ಲಾಭ ಆಗಿರೋದು ಯಾರಿಗ್ರಿ? ನಂಬುವಂಥ ವಿಶ್ವಾಸಿಗೆ ಲಾಭ, ನಂಬುವಂಥ ಕುಟುಂಬಕ್ಕೆ ಲಾಭ, ಯೇಸುವಿನ ನಾಮವನ್ನು ಹೇಳುವಂಥವರಿಗೆ ಲಾಭ, ಯೇಸುವಿನ ಹಿಂದೆ ಹೋಗುವಂಥವರಿಗೆ ಲಾಭ, ಯೇಸುವಿನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಲ್ಪಟ್ಟವನಿಗೆ ಲಾಭ ತಂದುಕೊಟ್ಟ ಈ ದಿನವನ್ನು ಎಷ್ಟು ಜನ ಭಯಭಕ್ತಿಯಿಂದ ಸ್ವೀಕಾರ ಮಾಡಿದೆ? ಸಿಸ್ಟರ್ ಬರ್ತೀರಾ? ನಮಗೆ ಕೆಲಸ ಇದೆ. ಬ್ರದರ್ ಬರ್ತೀರಾ? ನಮಗೆ ಕೆಲಸ ಇದೆ. ಇವತ್ತು ನಾನು ಬ್ಯುಸಿ, ನಾನು ಬರೋಕ್ಕಾಗಲ್ಲ. ಒಬ್ರು ಹೇಳಿದ್ರು ನನಗೆ ಸ್ಪೋರ್ಟ್ಸ್ ಇದೆ ಅಂತ, ನನಗೆ ಅರ್ಜೆಂಟ್ ಮೀಟಿಂಗ್ ಇದೆ. ಇಲ್ಲ, ನಮ್ಮ ಚಿಕ್ಕಮ್ಮನ ಮಗಳದ್ದು ಅರ್ಜೆಂಟ್ ಇವತ್ತೇ ಮದುವೆ ಇಟ್ಟುಬಿಟ್ಟಿದ್ದಾರೆ. ಪ್ರಿಯ ಸಹೋದರಿಯೇ, ನಿನಗೂ ದೇವರಿಗಿದ್ದಂಥ ಗೋಡೆಯನ್ನ, ಶಾಪವನ್ನ, ಅಂಧಕಾರ ಕತ್ತಲೆಯನ್ನ, ಮರಣವನ್ನ ತೆಗೆಯಲ್ಪಟ್ಟಂತ ಈ ದಿನವನ್ನ ನೆನೆಸಿಕೊಳ್ಳುವಂಥದ್ದು ನಮ್ಮ ಸೌಭಾಗ್ಯ. ಅದನ್ನು ಧ್ಯಾನ ಮಾಡೋದು ನಮ್ಮ ಭಾಗ್ಯ. ಇವತ್ತು ಕ್ಯಾಥೋಲಿಕ್ ಚರ್ಚಲ್ಲಿ ಯಾರು ಶಿಲ್ಬೆ ಹೊರೋದು? ಫಾದರ್ ಒಂದು ವಾರ ಚೆನ್ನಾಗಿ ಮಟನ್ ಗಿಟನ್ ಎಲ್ಲ ತಿಂದು ರೆಡಿಯಾಗಿರ್ತಾರೆ. ಇದು ಯಾವ ಫಾದರ್ ಕೇಳಿಸ್ಕೊಂಡ್ರು ನನಗೇನು ಭಯ ಇಲ್ಲ. ಕಾರಣ ನಿಜಾನೇ. ಯಾಕಂದ್ರೆ ಇವತ್ತು ಶಿಲ್ಬೆ ಹೊರಬೇಕಲ್ಲ, ಅವ್ರಿಗೆ 6 ಅಡಿ 3 ಅಡಿ ಶಿಲ್ಬೆ ನಮ್ಮ ಮಾರುದಲ್ಲಿ ಮಾಡಿ ಇಟ್ಟುಬಿಡ್ತಾರೆ. ಒಂದು ಚರ್ಚ್ ರೌಂಡ್ ಹೊಡಿ ಅಂತ. ಅವನು ವರ್ಷಕ್ಕೆ 1 ಸಲನೇ ಭಾರ ಹೊರೋದು, ಇನ್ನು ಮಿಕ್ಕಿದೆಲ್ಲ ಆರಾಮಾಗಿರ್ತಾನೆ. ಆದರೆ ಬಿಲೀವರ್ಸ್, ನೀವು ವರ್ಷ ಪೂರ್ತಿ ಶಿಲ್ಬೆ ಹೊರಬೇಕು, ಜೀವ ಇರೋವರೆಗೂ ಶಿಲ್ಬೆ ಹೊರಬೇಕು. ಈ ಮರದಲ್ಲಿ ಮಾಡೋ ಶಿಲ್ಬೆ ಅಲ್ಲ, ಕ್ರಿಸ್ತನ ನಿಮಿತ್ತ ನಿಮಗೆ ಬರೋ ಶಿಲ್ಬೆ ಅವಮಾನ, ನಿಂದನೆ, ಹೋರಾಟ, ಬಲಹೀನತೆ, ಸಮಸ್ಯೆಗಳು, ಹಿಂಸೆಗಳು, ತೊಂದರೆಗಳು, ನಿಮ್ಮನ್ನು ನೋಡಿ ಮಾತಾಡ್ತಾರಲ್ಲ, ಅನೇಕ ವಿಧವಾದ ಶಿಲುಬೆಯನ್ನು ಕ್ರಿಸ್ತನ ನಿಮಿತ್ತ ನಾವು ಹೊರಲೇಬೇಕು. ಯಾರು ಹೊರೋದಕ್ಕೆ ರೆಡಿ ಆಗಿದ್ದೀರಿ? ಹಲ್ಲೆಲೂಯಾ. ಗಲಾತ್ಯ 3:13 ಹೇಳ್ತದೆ, ಅಬ್ರಾಮನ ಆಶೀರ್ವಾದ ಅನ್ಯರಿಗೆ ಇವತ್ತು ಕ್ರಿಸ್ತನ ಮೂಲಕ ಅದು ಒದಗಿ ಬಂದಿದೆ. ಯೇಸುವನ ನಂಬೋರಿಗೆ ಯೇಸುವಿನ ಐಶ್ವರ್ಯಕ್ಕೆ ತಕ್ಕ ಹಾಗೆ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಆಮೇಲೆ ಯೇಸುವಿನ ಐಶ್ವರ್ಯಕ್ಕೆ ತಕ್ಕ ಹಾಗೆ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಆಮೆನ್. ಗಲಾತ್ಯ 3:13 ಹೇಳ್ತದೆ, ಧರ್ಮಶಾಸ್ತ್ರದ ಶಾಪಗಳಿಂದ ಸ್ವಾಮಿ ಬಿಡುಗಡೆ ಮಾಡಿದ್ದಾನೆ. ಇಬ್ರಿಯ 10:10 ಹೇಳ್ತದೆ, ನಾವು ಶುದ್ಧರಾಗುವಾಗೆ ಇವತ್ತು ಸಾಧ್ಯವಾಯಿತಂತೆ. ನಾವು ಮೊದಲು ಅಶುದ್ಧರಾಗಿದ್ದೋ, ಯೇಸು ಶಿಲುಬೆಗೇರಿ ನಮ್ಮನ್ನು ಶುದ್ಧ ಮಾಡಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಅವನ ಶರೀರದಲ್ಲಿದ್ದಂಥ ರಕ್ತದ ಒಂದು ಹನಿನು ಇಟ್ಟುಕೊಳ್ಳದೆ ನಮಗೋಸ್ಕರ ಯೇಸು ಸುರಿಸಿದ್ದಾನಂತೆ. ಅವನು ಸುರಿಸಲ್ಪಟ್ಟ ರಕ್ತದ ನಿಮಿತ್ತ ನಾವು ಶುದ್ಧರಾಗಿದ್ದೇವೆ ಅಂತ ಭಕ್ತನಾದ ಪೌಲನು ಬರೀತಾನೆ. ಇಬ್ರಿಯ 10:19 ಹೇಳ್ತದೆ, ದೇವರ ಸಮಕ್ಷಮಕ್ಕೆ ಕ್ರಿಸ್ತನು ನಮಗೆ ಮಾರ್ಗ ಓಪನ್ ಮಾಡಿದಾನಂತೆ. ಇಲ್ಲಿವರೆಗೂ ಮಾರ್ಗ ಮುಚ್ಚಲ್ಪಟ್ಟಿತ್ತು, ಆದರೆ ಈಗ ಶಿಲುಬೆ ಮೇಲೆ ಹೋಗಿ ಬಂದ ನಿಮಿತ್ತವಾಗಿ, ನಮಗೋಸ್ಕರ ಜಯಿಸಲ್ಪಟ್ಟ ನಿಮಿತ್ತವಾಗಿ ದೇವರ ಸಮಕ್ಷಮಕ್ಕೆ ಕ್ರಿಸ್ತನು ಮಾರ್ಗವಾಗಿದ್ದಾನೆ. ಆ ಮಾರ್ಗ ಬಿಟ್ಟು ದೇವರ ಹತ್ರ ಹೋಗೋದಕ್ಕೆ ಬೇರೆ ಯಾವ ಮಾರ್ಗನೂ ನಮಗೆ ಇಲ್ಲವೇ ಇಲ್ಲ. ಬರೆದಿಟ್ಕೊಂಬಿಡಿ. ಇಬ್ರಿಯ 9:15 ಹೇಳ್ತದೆ, ನಿತ್ಯ ಬಾಧ್ಯತೆಯನ್ನು ಹೊಂದಲು ಮಾರ್ಗವಾಯಿತು. ನಿತ್ಯ ಬಾಧ್ಯತೆ ಯಾವುದು?
ನಿತ್ಯ ಬಾಧ್ಯತೆ ಯಾವುದು? ನೋಡೋಣ, ಹೇಳ್ರಿ ಯಾರು. ನಿತ್ಯ ಬಾಧ್ಯತೆ ಯಾವುದು? ನಿತ್ಯ ಜೀವ. ನಿತ್ಯ ಬಾಧ್ಯತೆ, ನಿತ್ಯ ಜೀವ ಭೂಲೋಕದಲ್ಲೇ ಏಸು ಡಿಕ್ಲೇರ್ ಮಾಡ್ತಾರೆ. ನೀವು ಪರಲೋಕದ ಹತ್ರ ಬಂದು ನಿಂತ್ಕೊಳ್ರಿ, ಆಮೇಲೆ ಕೊಡ್ತೀನಿ ಅಂತ ಹೇಳಲಿಲ್ಲ. ಭೂಲೋಕದಲ್ಲಿ ಪಾಪಿಯಾಗಿರೋ ನೀನು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಒಪ್ಪಿಕೊಂಡಾಗಲೇ ನಿನಗೆ ನಿತ್ಯ ಜೀವ ದೇವರು ಕೊಟ್ಟು. ಆ ನಿತ್ಯ ಜೀವ ಭೂಮಿಯಲ್ಲಿ ಇರೋವರೆಗೂ ಮಾತ್ರ ಅಲ್ರಿ, ಅದರ ಮೂಲಕ ಪರಲೋಕ ರಾಜ್ಯಕ್ಕೂ ದೇವರು ಬಾಗಿಲು ಓಪನ್ ಮಾಡಿದ್ದಾನಂತೆ. ನಾನು ಎಷ್ಟೋ ಸಾರಿ ಹೇಳಿದ್ದೀನಿ, ಎಲ್ಲರಿಗೂ ಜೀವ ಇದೆ, ವಿಶ್ವಾಸಿಗಳಿಗೆ ಮಾತ್ರ ನಿತ್ಯ ಜೀವ ಇರೋದು. ಎಲ್ಲರಿಗೂ ಭೂಲೋಕದಲ್ಲಿ ಜೀವ ಇದೆ, ನಿತ್ಯ ಜೀವ ಒಬ್ಬರಿಗೆ ಮಾತ್ರ, ವಿಶ್ವಾಸಿಗಳಿಗೆ ಮಾತ್ರ. ಅವಿಶ್ವಾಸಿಗಳಿಗಲ್ಲ. ಅವಿಶ್ವಾಸಿ ವಿಶ್ವಾಸಿ ಆದರೆ ನಿತ್ಯ ಜೀವ. ನೀವು ಯಾವುದಕ್ಕಾಗಿ ಹೋರಾಡಬೇಕು? ಯಾರಿಗೆ? ನಿತ್ಯ ಜೀವಕ್ಕಾಗಿ. 6 ಅಡಿ 3 ಅಡಿ ಜಾಗಕ್ಕಾಗಿ ಹೋರಾಟ ಮಾಡಬೇಡ್ರಿ, ನಿತ್ಯ ಜೀವಕ್ಕಾಗಿ ಹೋರಾಟ ಮಾಡಿ. ಹಲ್ಲೆಲೂಯಾ. ಎಲ್ಲಿವರೆಗೂ ಹೋರಾಟ? ನಿತ್ಯ ಜೀವ ಸಿಗೋವರೆಗೂ ಹೋರಾಟ. DC ಹತ್ರ ಹೋಗಿ ಏನು ಹೇಳಬೇಕು ನೀವು? ಅವನಂತ ಇದ್ಯಾ ಹೊಸ ಅಪ್ಲಿಕೇಶನ್ ತಗೊಂಬಂದು ಬಿಟ್ರಲ್ಲ, ಇದು ನನ್ನ ಹತ್ರ ಇವತ್ತವರೆಗೂ ಇಲ್ಲವಲ್ಲ ಅಂತ. ನೀವು ಎಲ್ಲಿ ಹೋರಾಡಬೇಕು ಅಂದರೆ, ಸ್ವಾಮಿ ನನಗೆ ನಿತ್ಯ ಜೀವ ಕೊಟ್ಟಲ್ಲ, ನನ್ನ ಅಕ್ಕನಿಗೂ ಕೊಡಪ್ಪ, ನನ್ನ ತಂಗಿಗೂ ಕೊಡಪ್ಪ, ನನ್ನ ತಮ್ಮನಿಗೂ ಕೊಡಪ್ಪ, ನಮ್ಮ ಅಣ್ಣನಿಗೂ ಕೊಡಪ್ಪ, ನಮ್ಮ ಅಪ್ಪನಿಗೂ ಕೊಡಪ್ಪ. ಅವ್ರು ಇನ್ನೂ ನಂಬ್ತಾನೆ ಇಲ್ಲಪ್ಪ, ಅವ್ರು ಸಾಯೋದ್ರೊಳಗೆ ಅವ್ರು ನಿತ್ಯ ಜೀವ ಕಂಡ್ಕೊಳ್ಳಿ ಅಂತ ಹಗಲು ರಾತ್ರಿ ಹೋರಾಡಬೇಕಂತೆ. DC ಮುಂದೆ ಕೂತ್ಕೊಂಡು ಹೋರಾಡೋದಲ್ಲ ರೀ, ಸ್ವಾಮಿ ಮುಂದೆ ಕೂತ್ಕೊಂಡು ಹೋರಾಡೋದೆ ನಿತ್ಯ ಜೀವಕ್ಕೋಸ್ಕರ. ಆ ಭಾರ ಯಾರಿಗಿದೆಯೋ ಅವರಿಗೆ ಎಲ್ಲ ಆಶೀರ್ವಾದದ ಬಾಗಿಲು ಯೇಸುವಿನ ನಾಮದಲ್ಲಿ ತೆರೆಯಲ್ಪಡ್ತದೆ. ಯೇಸುವಿನ ನಾಮದಲ್ಲಿ ಹಗಲು ರಾತ್ರಿ ಯಾರು ಪ್ರಾರ್ಥನೆ ಮಾಡ್ತಿರೋ ಅವ್ರಿಗಾಗಿ ಭೂಲೋಕದಲ್ಲಿ ಪರಲೋಕದ ಎಲ್ಲ ಬಾಗಿಲುಗಳು ತೆರೆಯಲ್ಪಡ್ತದೆ. ಆಗ ಯೇಸು ಹೇಳ್ತಾನೆ, ನಾನು ಹೋದ ಮಾರ್ಗದಲ್ಲಿ ನೀನು ಬರ್ತೀಯ, ನನ್ನಲ್ಲಿದ್ದ ಸತ್ಯ ನಿನ್ನಲ್ಲಿರ್ತದೆ, ನಾನು ಜೀವ ಆಗಿದ್ದೇನಲ್ಲ, ನೀನು ನಿತ್ಯ ಜೀವ ಹೊಂದಿಕೊಂಡು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥನಾಗಿದೆ. ಆಗ ನೀನು ಏನು ಬೇಡಿಕೊಂಡ್ರು ನನ್ನ ನಾಮದಲ್ಲಿ ಅದು ನಿನಗೆ ದೊರೆಯುತ್ತೆ. ಎಷ್ಟು ಜನ ಬ್ರದರ್, ನಾನು ಒಂದು ವಾರದಿಂದ ಪ್ರಾರ್ಥನೆ ಮಾಡ್ತದೆ ಒಂದು ಆತ್ಮಕ್ಕೆ ದೇವರು ಅನುಗ್ರಹಿಸಿಕೊಟ್ರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀರ? ಆ ಪ್ರೇಯರ್ ತುಂಬ ಕಡಿಮೆ. ನಾನು ಬಂಗಾರಕ್ಕಾಗಿ ಪ್ರೇಯರ್ ಮಾಡ್ತಾಯಿದ್ದೆ, ನನ್ನ ಗಂಡ ತಂದುಕೊಟ್ಟ. ಸೀರೆಗಾಗಿ ಪ್ರಾರ್ಥನೆ ಮಾಡ್ತಾಯಿದ್ದೆ, ನನ್ನ ಗಂಡ ತಂದುಕೊಟ್ಟ. ಒಂದು ಜಾಗಕ್ಕಾಗಿ ಪ್ರಾರ್ಥನೆ ಮಾಡ್ತಾಯಿದ್ದೆ, ಜಾಗ ಸಿಕ್ಕಿಬಿಡ್ತು. ಮನೆ ಕಟ್ಟಕ್ಕಾಗಿ ಪ್ರಾರ್ಥನೆ ಮಾಡ್ತಾಯಿದ್ದೆ, ಮನೆ ಕಟ್ಟಿಬಿಟ್ಟೆ. ಕಾರ್ಗೋಸ್ಕರ ಪ್ರಾರ್ಥನೆ ಮಾಡ್ತಾಯಿದ್ದೆ, ಕಾರ್ ಸಿಕ್ಕಿಬಿಡ್ತು. ಏನೇನಕ್ಕೋ ನಾವು ಪ್ರೇಯರ್ ಮಾಡಿದ್ದೀವಿ. ಆತ್ಮಗಳಿಗಾಗಿ ಪ್ರಾರ್ಥನೆ ಮಾಡಿದ್ದೀರಾ? ಮಾಡಲ್ಪಟ್ಟಾಗ ಆತ್ಮ ಬಂದಿದೆಯಾ? ಬಂದವ್ರು ಬಂದ ಮೇಲೆ ನಿಂತ್ಕೊಬಾರ್ದು, ಹೊಸಬ್ರು ಬರೋವರೆಗೂ ಪ್ರೇಯರ್ ಮಾಡ್ತಾನೆ. ಹಲ್ಲೆಲೂಯಾ. ಸಭೆಗೆ ದೇವರು ಹೇಳಿರೋದು ಅದೇನೆ. ದೇವರ ಆತ್ಮನು ಸಭೆಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಪ್ರಿಯ ಸಹೋದರಿಯೇ, ಯೇಸು ಸತ್ತಿದ್ದು ನಮಗೆ ಒಳ್ಳೆಯದಾಗಿದೆಯಾ ಕೆಟ್ಟದಾಗಿದೆಯಾ? ಯೇಸು ಹೋಗಿದ್ರಿಂದ ಶಿಲುಬೆಗೆ ನಮಗೆ ಬಾಗಿಲುಗಳು ಓಪನ್ ಆಗಿದೆಯಾ ಮುಚ್ಚಲ್ಪಟ್ಟಿದೆಯಾ? ಅದಕ್ಕೆ ಯೇಸು ಹೇಳ್ತಾನೆ, ನಿಮ್ಮ ವಿಶ್ವದಲ್ಲಿ ನಾನು ಬಾಗಿಲು ತೆಗೆದ್ರೆ ಅದು ಯಾರು ಮುಚ್ಚಕ್ಕಾಗಲ್ಲ. ಅವನು ಯಾವ ಬಾಗಿಲು ತೆಗೆಯೋದು ಗೊತ್ತಾ? ನೀವು ಹೊಸ ಮನೆ ಕಟ್ಟಿರ್ತಲ್ಲ ಆ ಬಾಗಿಲಲ್ಲ, ನಿಮಗೋಸ್ಕರ ಪರಲೋಕದ ಬಾಗಿಲು. ಅವನು ಅದು ಹೇಳೋದು, ನಾನು ನಿಮ್ಮ ವಿಷಯದಲ್ಲಿ ಬಾಗಿಲು ತೆಗೆದಿದ್ದೀನಿ, ಇನ್ಮೇಲೆ ಅದನ್ನು ಮುಚ್ಚಲ್ಲ. ನೀನೊಂದು ವೇಳೆ ಮಾತು ಕೇಳದೆ ಹೋದರೆ ನಾನು ಮುಚ್ಚಬೇಕಾಗುತ್ತೆ. ನಾನು ಮುಚ್ಚಿದ ಮೇಲೆ ಅದು ಯಾರು ಬಂದು ತೆಗಿಯೋಕ್ಕಾಗಲ್ಲ. ಇದು ನಾನು ಹೇಳ್ತಾ ಇಲ್ಲ, ಯೇಸು ಹೇಳ್ತಾನೆ. ಹಾಗಾದರೆ 2025 ವರ್ಷಗಳ ಹಿಂದೆ ನಮಗಾಗಿ ಶ್ರಮ ಅನುಭವಿಸಲ್ಪಟ್ಟಂಥ ಯೇಸು, ಪಾಡುಪಟ್ಟಂಥ ಯೇಸು, ಜೀವಧಾರೆ ಎರಿಯಲ್ಪಟ್ಟಂಥ ಯೇಸು, ಮರಣ ಕಂಬವನ್ನು ಏರಲ್ಪಟ್ಟಂಥ ಯೇಸು, ನಮಗಾಗಿ ಗರ್ಭ ಧರಿಸಲ್ಪಟ್ಟಂಥ ಆ ಯೇಸು
ಮರಣದ ಬಾಗಿಲಿಗೆ ಹೋಗ್ತಾ ಇದ್ದಾನೆ. ತನ್ನ ಜೀವವನ್ನು ಲೆಕ್ಕ ಎಣಿಸದೆ ನಮಗೋಸ್ಕರ ಕೊಡಲಿಕ್ಕೆ ಆ ಯೇಸು ಸಿದ್ಧನಾಗಿದ್ದಾನಲ್ಲ. ನನಗೆ ಒಂದು ವಚನ ನೋಡಿಕೊಂಡು ಅಲ್ಲಿ ಯೇಸು ಹೇಳ್ತಾನೆ, ನನ್ನ ಜೀವವನ್ನು ನಾನೇ ಕೊಡ್ತೀನಿ, ಅದನ್ನು ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ಅದನ್ನು ನಾನೇ ಕೊಡ್ತೀನಿ, ಅದನ್ನು ನಾನೇ ಪಡ್ಕೊಳ್ತೇನೆ. ನಾನು ಜೀವ ಕೊಡೋಕ್ಕೂ ಅಧಿಕಾರ ಇದೆ ನನ್ನ ಹತ್ರ, ಜೀವ ಪಡ್ಕೊಳ್ಳೋಕ್ಕೂ ಅಧಿಕಾರ ನನ್ನ ಹತ್ರ ಇದೆ. ಒಂದು ಆಮೇಲೆ ಹೇಳ್ರಿ. ಎಷ್ಟು ಜನ ನಂಬ್ತೀರ ಯೇಸುಗೆ ಜೀವ ಕೊಡೋಕ್ಕೂ ಅಧಿಕಾರ ಇದೆ, ಜೀವ ಪಡ್ಕೊಳ್ಳೋಕ್ಕೂ ಅಧಿಕಾರ ಇದೆ. ಶಿಲುಬೆ ಮೇಲೆ ಹೋಗೋಕ್ಕೆ ಮುಂಚೆನೆ ಯೇಸು ಅನೇಕರಿಗೆ ಜೀವ ಕೊಡ್ತಾನೆ. ಈ ಸತ್ತೋದವ್ರಿಗೆ ಜೀವ ಕೊಟ್ಟಾರಿ, ಸತ್ತು ಹೋದ ಅಂಗಗಳಿಗೆ ಜೀವ ಕೊಟ್ಟಾರಿ. ಜೀವ ಎಲ್ಲಿಲ್ಲ ಅಲ್ಲಿ ಜೀವ ಕೊಟ್ಟು ತೋರಿಸಿದ್ದಾನೆ. ಜೀವ ಕೊಡುವ ಅಧಿಕಾರ ತಂದೆಯಿಂದ ನಾನು ಪಡ್ಕೊಂಡಿದ್ದೇನೆ. ಜೀವ ಕೊಡೋಕ್ಕೂ ನನಗೆ ಗೊತ್ತು, ಜೀವ ಪಡ್ಕೊಳ್ಳೋಕ್ಕೂ ನನಗೆ ಗೊತ್ತು. ನನ್ನ ಕುರಿಗಳಿಗೆ ನಾನು ಜೀವ ಕೊಡುವ ಕುರುಬನಾಗಿದ್ದೆ. ಅದಕ್ಕೆ ಹೇಳ್ತೇನೆ, ಒಳ್ಳೆ ಕುರುಬ ತನ್ನ ಕುರಿಗಳಿಗೆ ಜೀವ ಕೊಡ್ತಾನಂತೆ. ಕಳ್ಳ ಬರ್ತಾನೆ, ಕುಯ್ತಾನೆ, ಹಾಳು ಮಾಡ್ತಾನೆ, ನಿನ್ನ ಜೀವ ತೆಗೆದು ಬಿಡ್ತಾನಂತೆ. ಆದ ಕಾರಣ ಎಚ್ಚರಿಕೆಯಾಗಿರಿ. ಈ ಶುಭ ಶುಕ್ರವಾರ ಪ್ರಿಯ ಸಹೋದರ ಸಹೋದರಿ, ಆ ಯೇಸು ಕ್ರಿಸ್ತನ ವಿಶಾಲತೆ ಅವನ್ನ ನೋಡ್ರಿ. ಬೈಬಲ್ ಹೇಳ್ತದೆ, ಯಾರಿಗೋಸ್ಕರ ಶಿಲುಬೆಗೆ ಏರ್ದ ಅಂದರೆ ಕತ್ತಲೆ, ಶಾಪ, ಮರಣಕ್ಕೆ ಹೋದಂಥ ಮಕ್ಕಳನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ. ಅದಕ್ಕೆ ಬೈಬಲ್ ಹೇಳ್ತದೆ, ಅಶಕ್ತರಿಗಾಗಿ, ಭಕ್ತಿಹೀನರಿಗಾಗಿ, ಅವಿಧೇಯರಿಗಾಗಿ, ಕೆಟ್ಟವರಿಗಾಗಿ, ಮೋಸಗಾರರಿಗಾಗಿ, ಲೋಕದವರಿಗಾಗಿ, ಪಾಪಿಗಳಿಗಾಗಿ, ದೇವರಿಗೆ ವಿರುದ್ಧವಾಗಿ ನಡೆಯುವಂಥ ಜನಗಳಿಗಾಗಿ ರಕ್ಷಕನಾಗಿ ಆ ಶಿಲುಬೆಯನ್ನು ನಾನು ಹತ್ತಿದ್ದೇನೆ. ಪ್ರಿಯ ಸಹೋದರಿ, ಅವನನ್ನು ನಂಬಿ ಬಂತಂದವರಿಗೆ ರಕ್ಷಣೆಯನ್ನು ಕೊಟ್ಟ ಯೇಸು ಹೇಳ್ತಾನೆ, ಇಲ್ಲಿವರೆಗೂ ನಿನಗೆ ಜೀವ ಇತ್ತು, ಇನ್ಮೇಲೆ ನಿತ್ಯ ಜೀವ ಇರ್ತದೆ. ಇಲ್ಲಿವರೆಗೂ ನೀನು ಅಶುದ್ಧನಾಗಿದೆ, ಈಗ ನೀನು ಶುದ್ಧನಾಗಿರ್ತೀಯ. ಇಲ್ಲಿವರೆಗೂ ನೀನು ಪಾಪಿ ಆಗಿದೆ, ಈಗ ನೀನು ಪಾಪಿ ಅಲ್ಲ, ನೀನು ನೀತಿವಂತನು. ಇಲ್ಲಿವರೆಗೂ ನೀನು ಕತ್ತಲಲ್ಲಿದ್ದೆ, ಆದರೆ ಇನ್ಮೇಲೆ ನೀನು ಬೆಳಕಾಗಿರ್ತೀಯ. ಇಲ್ಲಿವರೆಗೂ ನೀನು ಮಗನಾಗಿರಲಿಲ್ಲ, ಈಗ ನೀನು ಮಗನಾಗಿದ್ದೀಯ. ಇಲ್ಲಿವರೆಗೂ ದೇವರಿಗೂ ನಿನಗೂ ಒಂದು ಅಡ್ಡ ಗೋಡೆ ಇತ್ತು, ನಂಬಲ್ಪಟ್ಟ ನಿಮಿತ್ತವಾಗಿ ಇವತ್ತಿನಿಂದ ಆ ಗೋಡೆ ಇರಲ್ಲ. ಇನ್ನು ಮೇಲೆ ಸ್ತುತಿ ಮಾಡಿದ್ರೆ ಸಾಕು, ಎರಿಕೋ ಕೋಟೆ ಬಿಟ್ಟು ಹೋಗುತ್ತೆ. ಅದಕ್ಕೆ ದಾವೀದ ಹೇಳ್ತಾನೆ, ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸ್ತಾರೋ ಅವರೇ ಗೌರವಿಸ್ತಾರೆ. ಈ ಮಧ್ಯಾಹ್ನ ಒಂದು ತೀರ್ಮಾನ, ಈ ಗುಡ್ ಫ್ರೈಡೆಗೆ ಮಾತ್ರ ನಾವು ಅಲ್ಲೇಲುವೆ ಸ್ತೋತ್ರ ಹೇಳೋದು ಬೇಡ. ನಮ್ಮ ಜೀವ ಇರೋ ದಿನದ ತನಕ ನಮ್ಮಲ್ಲಿ ಮೊದಲನೇ ಸ್ಥಾನಮಾನ ಯೇಸುವಿಗೆ ಕೊಡಬೇಕು. ನಾವು ಮೊದಲು ಗೌರವ ಯಾರಿಗೆ ಕೊಡಬೇಕು? ಯೇಸುವಿಗೆ. ಮೊದಲು ಸನ್ಮಾನ ಯಾರಿಗೆ ಮಾಡಬೇಕು? ಯೇಸು. ಮೊದಲನೇ ಪ್ರಾಮುಖ್ಯತೆ ಯಾರಿಗೆ ಕೊಡಬೇಕು? ಯೇಸು. ನಮ್ಮೆಲ್ಲ ಕಾರ್ಯಗಳಲ್ಲಿ ಮೊದಲು ಪ್ರಾಮುಖ್ಯತೆ ಯಾರಿಗಿಡಬೇಕು? ಊಟ ಮಾಡುವಾಗ ಒಂದು ತುತ್ತು ಎತ್ತಿ ಕೆಳಗಿಡ್ತಾರೆ, ಗೊತ್ತಾ? ನೋಡಿದ್ದೀರಾ? ನೀವು ಹೇಳ್ತಾ ಇದ್ದೀರಾ? ಅದು ಯಾರಿಗೆ? ಅದು ಯಾರು ತಿಂತಾಯಿದ್ರು? ಎಷ್ಟೋ ಜನ ಇಡುವಾಗ ದೇವ್ರಿಗೆ ಅಂತ ಇಡ್ತಾರೆ, ಲಾಸ್ಟ್ಗೆ ನೋಡಿ ಯಾರು ಇಲ್ವ ಅಂತ ಅವರೇ ತಿನ್ಕೊಬಿಡ್ತಾರೆ. ಅವ್ರಿಗೆ ಅಂತ ಜನ ದೇವ್ರಿಗೆ ಅಂತ ಫಸ್ಟ್ ಇಡೋದು, ಸ್ವಲ್ಪ ನೋಡೋದು, ಯಾರು ಇಲ್ವಾ ಅವನೇ ಗಬಕ್ಕಂತ ಹಾಕೊಂಬಿಡು. ಅದನ್ನು ಯಾರು ನೋಡ್ತಾನೆ? ಮನೇಲಿರೋನು ನೋಡಲ್ಲ, ಆದರೆ ದೇವ್ರು ನೋಡ್ತಾನೆ. ಭಯ, ದೇವ್ರ ಭಯ ಇರಬೇಕು ನಮಗೆ. ದೇವ್ರ ಭಯ ಇದ್ದರೆ ಅವನು ದಾವೀದ ಹೇಳ್ತಾನೆ, ಸ್ವಾಮಿ ನಿನ್ನ ಬಿಟ್ಟು ನಾನು ಎಲ್ಲಿಗೋಗಲಿ. ಮಲಗಿದ್ರು ನೀನು ನೋಡ್ತೀಯ, ಎದ್ದಿದ್ರು ನೀನು ನೋಡ್ತೀಯ, ಹೋಗೋವಾಗಲೂ ನೀನು ನೋಡ್ತೀಯ, ಕೆಲಸ ಮಾಡುವಾಗಲೂ ನೀನು ನೋಡ್ತೀಯ. ಎಲ್ಲಿದ್ರೂ ನಿನ್ನ ಕಣ್ಣಿಗೆ ಬಿಟ್ಟು, ಕಣ್ಣು ದೃಷ್ಟಿಗೆ ಬಿಟ್ಟು ನಾನು ಎಲ್ಲಿಗೆ ಓಡ್ಲಪ್ಪ. ಹಲ್ಲೆಲೂಯ. ಆ ಭಯ ಇದ್ದರೆ ಬೇರೆಯವರಿಗೆ ನೀವು ಮಾರ್ಗದರ್ಶಕರಾಗಿ, ಬೇರೆಯವ್ರಿಗೆ ಯೇಸುವಿನ ಪರಿಚಯ ಮಾಡುವಂಥ ಆಯುಧಗಳಾಗಿ ದೇವರು ನಿಮ್ಮನ್ನು ಇರ್ತಾರೆ. ನಿಮ್ಮ ಮೇಲೆ ದೇವ್ರ ಉದ್ದೇಶ ಇದೆ, ದೇವ್ರ ದರ್ಶನ ಇದೆ, ದೇವ್ರ ಪ್ಲ್ಯಾನ್ ಇದೆ. ದೇವ್ರು ನಿಮ್ಮನ್ನು ತಾಯಿ ಗರ್ಭದಲ್ಲಿ ಆರಿಸಿದ್ದಾನೆ. ಯಾರ ಹೆಸರಲ್ಲಿ ಆರಿಸ್ಕೊಂಡಿದ್ದಾನೆ? ಯಾರ ಹೆಸರಲ್ಲಿ?
ಯೇಸು ಕ್ರಿಸ್ತನ ಹೆಸರಲ್ಲಿ ಆರಿಸ್ಕೊಂಡಿದ್ದ. ಹಲ್ಲೆಲೂಯಾ. ನೀವು ಯಾರ ಆಡಳಿತಕ್ಕೆ ಒಳಗಾಗಿದ್ದೀರಾ? ನಿಮ್ಮ ಮನೆ ಯಾರ ಅಧಿಕಾರದಲ್ಲಿದೆ? ನಿಮ್ಮ ಯಾರ ಆಳ್ವಿಕೆಯಲ್ಲಿ ನೀವಿದ್ದೀರಾ? ನಿಜವಾಗ್ಲೂ ಸುಮ್ಮನೆ ಕೂಗಬೇಡ್ರಿ. ಬಾಯಿ ಐತೆ ಅಂತ ನಾವು ಎಲ್ಲದಕ್ಕೂ ಏಸು ಏಸು ಏಸು. ಅಮ್ಮ ನೀನು ಜಾಗ ಬರ್ಕೊಡ್ತೀಯಾ? ಏನು ಬ್ರದರ್, ಸುಮ್ಮನೆ ಕೂಗ್ಕೊಂಬಂದ್ರೆ ನೀವು ನೋಡಿದ್ರೆ ಜಾಗಕ್ಕೆ ಬಂದುಬಿಟ್ಟಿದ್ದೀರಾ. ನಾನು ಒಂದಡಿ ಜಾಗ ಬಿಡಲ್ಲ. ನಾವ್ಯಾರು ರೀ? ಹೇಳ್ರಿ, ನಾವ್ಯಾರು? ನಾವೇಸು. ಒಂದಡಿ ಜಾಗ ಬಿಡಲ್ಲ. ನಾವ್ಯಾರು? ಏಸು. ಒಂದು ಉಂಗುರ ಬಿಚ್ಕೊಡಲ್ಲ. ನಾವ್ಯಾರು? ಹೇಳ್ರಿ, ನಾವ್ಯಾರು? ಏಸು. ಪಕ್ಕದ ಚೇರ್ ಬಿಟ್ಕೊಡಲ್ಲ. ನಾವ್ಯಾರು? ಯಾರು? ಪಕ್ಕದ ಮನೆಯವ್ರಿಗೊಂದು ಬಸ್ ಚಾರ್ಜ್ ಹಾಕಲ್ಲ. ನಾವ್ಯಾರು? ಪಕ್ಕದ ಮನೆಯವ್ರನ್ನ ಆಟೋಲ್ಲಿ ಕುಂಡಿಸ್ಕೊಂಡು ನಾವು ಬರಲ್ಲ. ನಾವ್ಯಾರು? ನಮ್ಮ ಕಾರಲ್ಲಿ ಪಕ್ಕದವ್ರಿಗೆ ಸೀಟ್ ಜಾಗ ಕೊಡಲ್ಲ. ನಾವ್ಯಾರು? ನಮ್ಮ ರೇಷ್ಮೆ ಸೀರೆ ಕಲರ್ ಹೋಗ್ಬಿಡ್ತದೆ ಅಂತ ನಾವು ಹತ್ತಿಸ್ಕೊಳ್ಳಲ್ಲ. ನಾವ್ಯಾರು? ಹೇಳ್ರಿ. ಏಸು ಹಿಂಗೆಲ್ಲ ಮಾಡ್ದ. ತನ್ನ ಬಟ್ಟೆನ ಹರ್ಕೊಳ್ಳೋರಿಗೆ ಹರ್ಕೊಳ್ಳಿ ಅಂದ. ಮುಳ್ಳಿನ ಕಿರೀಟ ಮಾಡಿ ಹಾಕ್ಕೊಳ್ಳೋರಿಗೆ ಹಾಕ್ಕೊಳ್ಳಿ ಅಂದ. ಕೈನ ಎಳೆದು ಮೊಳೆ ಹೊಡೆಯೋರಿಗೆ ಹೊಡ್ಕೊಳ್ಳಿ ಅಂದ. ಇಂಜೆಕ್ಷನ್ ಇಟ್ಕೊಂಡ್ರೆ ಒಂದು ಮೈಲಿ ಹೊಡೋಗ್ಬಿಡ್ತೀವಿ. ಇನ್ನು ಮೊಳೆ ತೊಗೊಂಡು ಹೊಡಿಯೋಕ್ಕೆ ಬಿಡ್ತೀವ? ಹೊಡಿಯೋನಿಗೆ ಉಲ್ಟಾ ತಿರುಗಿಸಿ ತಲೆಗೆ ಹೊಡ್ತಿದ್ದು ನಾವು. ನಾವ್ಯಾರು? ಹೇಳ್ರಿ ಜೋರಾಗಿ. ನಾವೇನಾಗಿರಬೇಕು? 2026 ವರ್ಷದಿಂದ ನಮಗೋಸ್ಕರ ಯೇಸು ತ್ಯಾಗ ಮಾಡಿದ. ಯೇಸು ತ್ಯಾಗ ಮಾಡಿದ. ಅವನ ಥರ ತ್ಯಾಗ ಮಾಡೋದಕ್ಕೆ ನಾವು ರೆಡಿ ಇದ್ದೀವ. ನಾವು ಏನು ಬಿಟ್ಕೊಡಿದ್ರು ಸುಮ್ಮನಿದ್ರೆ ಸಾಕು, ಎಷ್ಟೋ ಕೆಲಸ ಆಗೋಗ್ಬಿಡುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ವೀಕ್ನೆಸ್ ಯಾರ ಹತ್ರ ಬಿಟ್ಕೊಡ್ಬಾರ್ದು ನಾವು? ಯೇಸು ಹತ್ರ, ಸೈತಾನ ಹತ್ರ ಬಿಟ್ಕೊಡ್ಬಾರ್ದು. ಯೇಸು ಹತ್ರನೇ ಬಿಟ್ಕೊಟ್ರೆ ಸೈತಾನ ಅಂತ ನನಗೆ ನೋಡೋಲ್ಲ. ನೀನು ಇಷ್ಟೊತ್ತು ಪ್ರಸಂಗ ಮಾಡು. ಯಾರು ಗೊತ್ತಾ ಇವರೆಲ್ಲ ಯಾರು? ಬರೀ ಹೆಸರಿಗೆ ಏಸು, ಆದರೆ ಇವರೆಲ್ಲ ನಮ್ಮ ಬಾಸು ಅಂತ. ಪ್ರಿಯ ಸಹೋದರಿ, ನೀವು ಏಸುನ ಬಾಸ್ ಅಂದರೆ ನಿಮ್ಮ ಕೊಂಬನ ಮೇಲಕ್ಕೆ ದೇವ್ರದು. ಯಾರು ಬಾಸ್ ನಮಗೆ? ಯಾರು ನಮಗೆ ಲೀಡರು? ಯಾರು ನಮಗೆ ಕುರುಬ? ಯಾರು ನಮಗೆ ಒಡೆಯ? ಯಾರು ನಮಗೆ ರಕ್ಷಕ? ಯಾರು ನಮಗೆ ವಿಮೋಚಕ? ಯಾರು ನಮಗೆ ಪಾಪ ಪರಿಹಾರಕ? ಇದನ್ನು ನೀವು ರಾತ್ರಿ ಎಲ್ಲ ಹೇಳಿ ಬೆಳಗ್ಗೆ ಏನಾಯಿತು ಅನ್ರಿ, ನನಗೆ ಗೊತ್ತಿಲ್ಲ ಬ್ರದರ್ ಅಂತ. ನಾವು ಚುರುಕಾಗಿರ್ಬೇಕು. ಯಾವುದ್ರಲ್ಲಿ ಚುರುಕಾಗಿರ್ಬೇಕು? ಲೆಕ್ಕ ಹಾಕೋದ್ರಲ್ಲಿ ನಾವೆಲ್ಲ ಚುರುಕು. ಸ್ಕೂಲಲ್ಲ, ಸ್ಕೂಲ್ ಬಿಟ್ಟು ಬಂದ ಮೇಲೆ. ಆದರೆ ಕ್ರಿಸ್ತನಲ್ಲಿ ನೀವೆಷ್ಟು ಶಾರ್ಪ್ ಆಗಿರ್ತೀರೋ ನಿಮ್ಮನ್ನು ನೋಡಿ ದೇವ ಭಯ ಪಡ್ತಾರೆ. ನಿಮ್ಮನ್ನು ನೋಡಿ ದೇವ ಭಯ ಪಡಬೇಕಾ? ಭಯ ಪಡಬೇಕಾ? ನಾನು ಹಿಂಗೆ ಕೈ ಎತ್ತಿದ ತಕ್ಷಣ ಜನ ಬಿದ್ದೋಗ್ತಾರಲ್ಲ, ಅದು ನೋಡಿ ನನಗೆ ಸಂತೋಷ ಇಲ್ಲ. ಯಾಕಂದರೆ ಕೈ ಎತ್ತದವನ್ನ ನೋಡಿ ಜನ ಬಿದ್ದೋಯ್ತಾರೆ. ಕೈ ಎತ್ತದವ್ನು ಇನ್ನೊಬ್ಬರನ್ನ ನೋಡಿ ಬಿದ್ದೋಯ್ತಾ ಇರ್ತಾನೆ ಒಳಗಡೆ. ಹಂಗಿರಬಾರ್ದು. ನಾವು ಒಬ್ಬನಿಗೆ ಮಾತ್ರ ಬೆಳಿಬೇಕು, ಯೇಸುಗೆ ಮಾತ್ರ. ನಾವು ಯೇಸುಗೆ ಮಾತ್ರ ಭಯ ಪಡಬೇಕು. ಯೇಸು ಏನು ಹೇಳ್ತಾನೋ ಅದನ್ನು ಮಾತ್ರ ನಾವು ಮಾಡಬೇಕು. ಹಲ್ಲೆಲೂಯಾ. ಈ ದಿನ ಶುಭ ಶುಕ್ರವಾರ ಯಾವುದಕ್ಕೋಸ್ಕರ ಹೇಳ್ರಿ? ಯಾವುದಕ್ಕೋಸ್ಕರ ಶುಭ ಶುಕ್ರವಾರ? ಕ್ರಿಸ್ತನ ಮರಣದಿಂದ ಲೋಕಕ್ಕೆ ಶುಭವಾಗಿದೆ. ಅದಕ್ಕೆ ಇವತ್ತು ಶುಭ ಶುಕ್ರವಾರ. ಆಮೆನ್. ಆದ ಕಾರಣ ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರು ತಾನೇ ಈ ದಿನ ನಿಮ್ಮನ್ನೆಲ್ಲ ಕೊಂಡು ತಂದದಕ್ಕಾಗಿ ಸ್ವಲ್ಪ ಸಮಯ ಅನೇಕ ವಿಷಯಗಳಿಗೆ ಪ್ರಾರ್ಥನೆ ಮಾಡುವಂತೆ, ಹಾಗೂ ಈ ದಿನ ಆ ಕಲ್ವಾರಿ ಶಿಲುಬೆ ಮೇಲೆ ತೂಗಲ್ಪಟ್ಟ ಯೇಸುವನ್ನು ಧ್ಯಾನ ಮಾಡುವಂತೆ ಪ್ರೇರೆ ಒಂದು ಜ್ಞಾಪಕ ಇಟ್ಕೊಳ್ಳೋಣ. ಅವನ ಶಿಲುಬೆ ಹೊತ್ತು ಹೋಗುವಾಗ ಹೇಳ್ತಾನೆ, ನನ್ನ ನೋಡಿ ಅಳಬೇಡ, ನಿಮಗೋಸ್ಕರ ಆಡ್ರಿ. ಯಾಕಂದರೆ ನನ್ನ ಕ್ಯಾರೆಕ್ಟರ್ ಯಾವತ್ತೂ ಚೇಂಜ್ ಆಗಿಲ್ಲ. ನೀವು ಯೇಸು ಹತ್ರ ಬರೋದ್ರೊಳಗೆ
ಸುಮಾರು ಸಾರಿ ಏರಿಳಿತ ಆಗಿಬಿಡ್ತದಂತೆ. ಅಬ್ರಾಮ್ ಲೈಫಲ್ಲಿ 7 ಸಲ ಅವನ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಹೋದಂತೆ. ನಾವು ಸಹ ಎಷ್ಟೋ ಟೈಮಲ್ಲಿ ಕುಗ್ಗೋಗ್ತೇವೆ, ಸೋತೋಗ್ತೇವೆ, ಬಿದ್ದೋಗ್ತೇವೆ, ನಿರಾಶೆ ಆಗ್ತೇವೆ. ಅದು ಯೇಸು ಹೇಳ್ತಾನೆ, ಎಲ್ಲ ಟೈಮಲ್ಲೂ ನೀನು ಒಂದೇ ಥರ ಇರು, ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ. ಭಯ ಪಡಬೇಡ, ಯುಗದ ಸಮಾಪ್ತಿಯ ದಿನದವರೆಗೂ ನಾನು ನಿನ್ನ ಸಂಗಡ ಇರ್ತೇನೆ. ಹಲ್ಲೆಲೂಯ. ಎಷ್ಟು ಜನ ನಂಬ್ತೀರಿ ಯೇಸು ನಮ್ಮ ಜೊತೆ ಇದ್ದಾನೆ ಅಂತ? ಯೇಸು ನಮ್ಮ ಜೊತೆ ಬರ್ತಾನೆ ಅಂತ, ಯೇಸು ನಮ್ಮ ಜೊತೆ ಮಾತಾಡ್ತಾನೆ ಅಂತ. ಪ್ರೀತಿಯ ದೇವಜನರೇ, ಕ್ರಿಸ್ತನ ಮುಖವನ್ನು ನೋಡ್ರಿ, ಕ್ರಿಸ್ತನು ನಿಮ್ಮ ಮುಖನ ಪ್ರಕಾಶಗೊಳಿಸ್ತಾನೆ. ದೇವ್ರ ತಾನೇ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ನಾವೆಲ್ಲ ಎದ್ದು ನಿಂತುಕೊಳ್ಳೋಣ. ಯಾರು ಮಾತಾಡಬೇಡ್ರಿ, ಒಂದೇ ಒಂದು ನಿಮಿಷ. ಹೌದು ದೇವರೇ, ಶಿಲುಬೆ ಮೇಲೆ ತೂಗಲ್ಪಟ್ಟು ರಕ್ತ ಸುರಿಸಿ ಬಾಧೆ ಅನುಭವಿಸಿ ತಲೆಗೆ ಮುಳ್ಳಿನ ಕಿರೀಟ ಧರಿಸಿ ಕೈಗಳಿಗೆ ಮೊಳೆ ಹೊಡಿಸಿಕೊಂಡು ಕಾಲುಗಳಿಗೆ ಮೊಳೆ ಹೊಡಿಸಿಕೊಂಡು ಇಡೀ ಶರೀರ ರಕ್ತಮಯ ಮಾಡಿಕೊಂಡು ಒಂದು ಹನಿ ರಕ್ತ ದೇಹದಲ್ಲಿ ಇಲ್ಲದ ಹಾಗೆ ಬರಿದು ಮಾಡಿ ಸೈತಾನನ ಹಾಕಲ್ಪಟ್ಟಂಥ ಎಲ್ಲ ಕಾರ್ಯಗಳನ್ನ ಜಯಿಸಿ ಎದ್ದು ಬಂದ ದೇವರಪ್ಪ. ನೀನು ಭಯ ಪಡಬೇಡ್ರಿ ಅಂತ ನಿನ್ನ ಮಕ್ಕಳಿಗೂ ನೀನು ಹೇಳಿದಕ್ಕಾಗಿ ಸ್ತೋತ್ರ. ಶಾಪದ ಮೇಲೆ ನಾನು ಜಯ ಹೊಂದಿದ್ದೇನೆ, ಮರಣದ ಮೇಲೆ ನಾನು ಜಯ ಹೊಂದಿದ್ದೇನೆ, ಕತ್ತಲ ಮೇಲೆ ಜಯ ಹೊಂದಿದ್ದೇನೆ. ನೀವು ಭಯಪಡಬೇಡ್ರಿ. ನೀವು ನನ್ನ ನಂಬಲ್ಪಟ್ಟ ನಿಮಿತ್ತ ಶಾಪದಿಂದ ಆಶೀರ್ವಾದಕ್ಕೆ, ಮರಣದಿಂದ ಜೀವಕ್ಕೆ, ಕತ್ತಲೆಯಿಂದ ಬೆಳಕಿಗೆ ಬಂದಿದೆ. ನಾನು ನೀವು ನಂಬಲ್ಪಟ್ಟ ನಿಮಿತ್ತ ನಿತ್ಯ ಜೀವ ಅನುಗ್ರಹಿಸಿಕೊಟ್ಟಿದೆ. ನಾನೇ ಸತ್ಯ, ಮಾರ್ಗ, ಜೀವ. ಆ ಮಾರ್ಗದಲ್ಲಿ ಹೊರತು ಬೇರೆ ದಾರಿ ಇಲ್ಲ ಅಪ್ಪ. ಲೋಕದಲ್ಲಿ ಅನೇಕ ಪಂಗಡಗಳಿದೆಯಪ್ಪ, ಆದರೆ ಸತ್ಯ ಮಾರ್ಗ ಕ್ರಿಸ್ತನಲ್ಲಿ ಮಾತ್ರ. ಸತ್ಯ ಬೋಧನೆ ಕ್ರಿಸ್ತನ ಬೋಧನೆ ಮಾತ್ರ. ಸತ್ಯ ಜೀವ ಕ್ರಿಸ್ತನಲ್ಲಿ ಮಾತ್ರ. ಈ ಆರಾಧನೆಗೆ ಬಂದಂಥ ಎಲ್ಲ ಪ್ರೀತಿಯ ದೇವ ಜನರನ್ನು ನಿನ್ನ ಮುಂದೆ ಒಪ್ಪಿಸಿಕೊಡ್ತೇನೆ. ಈ ಶುಭ ಶುಕ್ರವಾರ ನೀನು ಮರಣ ಹೊಂದಲ್ಪಟ್ಟ ನಿಮಿತ್ತ ಲೋಕಕ್ಕೆ ಶುಭವಾಗಿದೆ, ಮಾನವರಿಗೆ ಶುಭವಾಗಿದೆ, ನಂಬುವವರಿಗೆ ಶುಭವಾಗಿದೆ, ವಿಶ್ವಾಸಿಗಳಿಗೆ ಶುಭವಾಗಿದೆ, ರಕ್ಷಿಸಲ್ಪಟ್ಟ ಕುಟುಂಬಗಳಿಗೆ ಶುಭವಾಗಿದೆ. ಅದಕ್ಕೆಪ್ಪ ಇದು ಶುಭ ಶುಕ್ರವಾರ. ನನ್ನ ದೇವರು ನನಗಾಗಿ ಪಾಡುಪಟ್ಟು ಜಯ ಹೊಂದುವಂಥ ಸಮಯ. ಇದು ಶುಭ ಶುಕ್ರವಾರ. ದೇವರೇ ನಿನಗೆ ಸ್ತೋತ್ರ. ಈ ಬಂದಂಥ ಎಲ್ಲ ದೇವ ಜನರಿಗೆ ಈ ಗುಡ್ ಫ್ರೈಡೆ ಆಶೀರ್ವಾದವಾಗಿರಲಿ. ಎಲ್ಲರನ್ನ ತಂದೆ, ಮಗ, ಪರಿಶುದ್ಧಾತ್ಮ ಪ್ರಿಯೈಕ ದೇವರ ಹೆಸರಿನಲ್ಲಿ ಆಶೀರ್ವದಿಸ್ತೇನೆ. ಇವತ್ತು ಅನೇಕ ವಿಷಯಗಳಿಗೆ ನೀನು ಜಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಬಂದವರು ಯಾರು ಹಂಗೆ ಹೋಗದೆ ಬಂದದ್ದು ನಮ್ಗೆ ಒಳ್ಳೆದಾಯ್ತು ಅಂತ ಹೇಳಿಕೊಂಡು ಸಂತೋಷದಿಂದ ಹೋಗ್ಲಿಕ್ಕೆ ಸಹಾಯ ಮಾಡಿ ದೇವರೇ. ಈ ಸಬ್ಬತ್ತಿನ ಈಸ್ಟರ್ ಇದೆಯಪ್ಪ, ಪುನರುತ್ಥಾನದ ಆರಾಧನೆಗೆ ನಮ್ಮೆಲ್ಲರನ್ನ ಕೊಂಡುತ್ತಾರಪ್ಪ, ನಮ್ಮ ಸ್ನೇಹಿತರನ್ನ ಕೊಂಡುತ್ತಾರಪ್ಪ, ನಮ್ಮ ಬಂಧುಗಳನ್ನ ಕೊಂಡುತ್ತಾರಪ್ಪ. ಸಮಾಧಾನವಾಗಿ ಸಂತೋಷವಾಗಿ ಲೋಕಕ್ಕೆ ಕರ್ತನನ್ನು ಕುರಿತು ಪ್ರಚುರಪಡಿಸುವಂಥ ಶಕ್ತಿ